ಆಲ್ ರೈಟ್, ಗೆಸ್ಟ್ಗಳನ್ನ ವೆಲ್ಕಮ್ ಮಾಡೋಣ ಸರ್. ನಮ್ಮಲ್ಲಿರುವಂತಹ ಅತಿಥಿಗಳನ್ನ ಈ ದಿನ ನಿಮ್ಮ ಮುಂದೆ ಹಾಜರುಪಡಿಸ್ಬಿಡ್ತೀನಿ. ಮೊದಲಿಗೆ ಪ್ರೊಫೆಸರ್ ಶ್ರೀಹರಿ, ಸಾರಿಗೆ ಸಂಚಾರ ಮೂಲಭೂತ ಸೌಕರ್ಯಗಳ ತಜ್ಞರು. ಸಾಕಷ್ಟು ಬಾರಿ ನೀವು ಇವರ ಮಾತುಗಳನ್ನು ಕೇಳಿಸ್ಕೊಂಡಿರ್ಬೋದು, ಅವರ ಲೇಖನಗಳನ್ನು ಓದಿರಬಹುದು. ಓಕೆ, ಐ ಎಕ್ಸ್ಪೆಕ್ಟ್ ಹಿಮ್ ಟು ರಿಮೈನ್ ಕಂಪ್ಲೀಟ್ಲಿ ಅನ್ಬಯಾಸ್ಡ್ ಆ್ಯಂಡ್ ಇಂಡಿಪೆಂಡೆಂಟ್, ಬಿಕಾಸ್ ಅವರಿಗೆ ಯಾವ ಪಕ್ಷವೂ ಇರಕೂಡದು ಮತ್ತು ಇರಬಾರದು. ಐ ಎಕ್ಸ್ಪೆಕ್ಟ್ ಹಿಮ್. ಸರ್, ಥ್ಯಾಂಕ್ ಯು ಮತ್ತು ತಮಗೆ ಸ್ವಾಗತ. ನಮಸ್ಕಾರ. ಇನ್ನು ಕಾಂಗ್ರೆಸ್ಸಿನ ಮುಖಂಡರಾಗಿರುವಂತಹ ಶ್ರೀ ವಿ ಆರ್ ಸುದರ್ಶನ್, ಐ ಥಿಂಕ್ ಕಾಂಗ್ರೆಸ್ ಪಕ್ಷ ಈ ಪ್ರಾಜೆಕ್ಟ್ನ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ ಅಂತಂದರೆ, ಅದಕ್ಕೋಸ್ಕರ ಒಂದು ತಂಡವನ್ನು ಮಾಡಿಕೊಂಡಿದೆ, ಅವರಿಗೆ ಅದರ ಮಾಹಿತಿಗಳನ್ನು ಬ್ರೀಫ್ ಮಾಡಿದೆ. ಒಂದು ಹಂತದಲ್ಲಿ ನನಗೆ ಕೆಲ ಫ್ರೆಂಡ್ಸ್ ಹೇಳ್ತಾ ಇರೋದು, ದಿಲ್ಲಿಯಿಂದ ಒಂದು PR ಏಜೆನ್ಸಿ, ಸಾರ್ವಜನಿಕ ಸಂಪರ್ಕ ಏಜೆನ್ಸಿಯನ್ನು ಹೈರ್ ಮಾಡಿಕೊಳ್ಳಲಾಗಿದೆ. ಬಹಳ ವಿಚಿತ್ರ ಅಂದರೆ, ಅತ್ಯಂತ ಹಿರಿಯ IAS ಆಫೀಸರ್ಗಳನ್ನು ಮಾಧ್ಯಮಗಳ ಕಚೇರಿಗೆ ಕಳಿಸಿಕೊಟ್ಟಿದೆ ಸರ್ಕಾರ, ಹೋಗಿ ಡಿಫೆಂಡ್ ಮಾಡಿ ಪ್ರಾಜೆಕ್ಟನ್ನು ಅಂತ. ಅನ್ಹರ್ಡ್ ಇವೆಲ್ಲ, ನಾನು ಕಂಡು ಕೇಳರಿಯದಂತಹ ಕಥೆಗಳು ಇವೆಲ್ಲ. ಅಂತಹದರಲ್ಲಿ ಶ್ರೀ ಸುದರ್ಶನ್ ಅವರು ಆ ರೀತಿ ಈ ಬ್ರಿಡ್ಜ್ ಬಗ್ಗೆ ಬ್ರೀಫ್ ಆಗಿರುವಂತಹ ನಾಯಕರ ಪೈಕಿ ಒಬ್ಬರು ಅಂತ ಕಾಂಗ್ರೆಸ್ ಅಂದ್ಕೋತು ಅನ್ಸುತ್ತೆ. ತನ್ನ ಬಳಿ ಇರುವ ಕೆಲವು ಸೌಮ್ಯ ಅಥವಾ ಮುಂದೆ ಇಡಬಹುದಾದ ಮುಖಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ, ಯಾರ್ಯಾರನ್ನೋ ಮಾಡೋ ಬದಲು. ಐ ಥಿಂಕ್ ದೇ ಹ್ಯಾವ್ ಸೆಲೆಕ್ಟೆಡ್ ಎ ರೈಟ್ ಮ್ಯಾನ್. ಐ ಹ್ಯಾವ್ ಶ್ರೀ ವಿ ಆರ್ ಸುದರ್ಶನ್. ಥ್ಯಾಂಕ್ ಯು ಸರ್, ನಮಸ್ಕಾರ ಮತ್ತು ಸ್ವಾಗತ. ಇನ್ನು ರವಿ ಸುಬ್ರಹ್ಮಣ್ಯ, ಬೆಂಗಳೂರಿನ ದಕ್ಷಿಣ ಭಾಗದವರನ್ನ ಕೇಳಿದ್ರೆ ಉತ್ತರ ಭಾಗದ ಈ ಕಥೆ ಬಗ್ಗೆ ಅವ್ರಿಗೆ ಅಷ್ಟೇನು ಆಸಕ್ತಿ ಇದ್ದಂಗಿಲ್ಲ. ಆದರೆ ವಿಮಾನ ನಿಲ್ದಾಣದ ಪ್ರಶ್ನೆ ಬಂದಾಗ ಮಾಡ್ಕೊಂಡು ಹೋಗ್ಲಿ ಬಿಡು, ನಮಗೇನು ಹೋಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಂಗಿದೆ ಅವರು. ಆಲ್ ರೈಟ್, ಅಥವಾ ಬ್ಯಾಡ್ ಅನ್ನೋ ಸ್ಟೇಜಲ್ಲಿ ಇದ್ದಾರೆ ಅನ್ಸತ್ತೆ, ಗೊತ್ತಿಲ್ಲ. ಬಟ್ BJPದು ಡಿಕ್ಲೇರ್ಡ್ ಪೊಸಿಷನ್ ಇದ್ದಂಗಿದೆ. ಅದು ಏನು ಅನ್ನೋದು ನಮಗೆಲ್ಲ ಗೊತ್ತಿದೆ, ಅದನ್ನು ಅವರು ಡಿಫೆಂಡ್ ಮಾಡ್ತಾರೆ. ಆಬ್ವಿಯಸ್ಲಿ ಪೊಲಿಟಿಕಲ್. ಶ್ರೀ ರವಿ ಸುಬ್ರಹ್ಮಣ್ಯ, ಶಾಸಕರು, ಭಾರತೀಯ ಜನತಾ ಪಕ್ಷ. ನಮಸ್ಕಾರ ಸರ್, ತಮಗೆ ಸ್ವಾಗತ. ಇನ್ನು ಇದೊಂದು ಬಹಳ ಕುತೂಹಲಕಾರಿಯಾದಂತಹ ಬೆಳವಣಿಗೆ ನನಗೆ. ಸಾಮಾನ್ಯವಾಗಿ ಸಾರ್ವಜನಿಕ ಯೋಜನೆಗಳು ಬಂದಾಗ ಸ್ವಯಂ ಸೇವಾ ಸಂಸ್ಥೆಗಳು ವಿದೇಶಿ ದೇಣಿಗೆಯ ಆರೋಪಗಳನ್ನು ಹೊತ್ತುಕೊಂಡು ಅದರ ವಿರೋಧವನ್ನು ಮಾಡುವುದನ್ನು ಕೇಳಿದ್ದೇನೆ. ಕುಳಂನಲ್ಲಿ ನಾವು ಅಣು ವಿದ್ಯುತ್ ಉತ್ಪಾದನಾ ಕೇಂದ್ರದಲ್ಲಿ ಇಂತಹ ಆರೋಪಗಳು, ಅಥವಾ ಪರಿಸರದ ವಿಚಾರಕ್ಕೆ ಬಂದಾಗ ಇಂತಹ ಆರೋಪಗಳು, ಇದನ್ನೆಲ್ಲ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಬೇಡ ಅನ್ನುವ ಕಡೆ ಕೇಳಿದ್ದೀವಿ. ಆದರೆ ಯೋಜನೆಗಳ ಪೈಕಿ ತೀವ್ರ ವಿರೋಧಗಳಿದ್ದಾಗ ಬೇಕು ಎಂದು ಸ್ವಯಂ ಸೇವಾ ಸಂಸ್ಥೆಗಳು ಅಥವಾ ಸಂಘಟನೆಗಳು ಎದ್ದು ಬರುವುದು ತೀರಾ ಕಡಿಮೆ. ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ತೀರಾ ಕಡಿಮೆ. ಈ ಒಂದು ಯೋಜನೆಯಲ್ಲಿ ಮಾತ್ರ ಅದು ತಾನೇ ತಾನಾಗಿ ಆಗಿದೆಯೋ ಅಥವಾ ಯಾರಾದರೂ ಆಸಕ್ತರು ಇದ್ದಾರೋ ಇಲ್ಲ ಅಂತ ಪರಿಭಾವಿಸ್ತೀನಿ. ಬಿಕಾಸ್ ಐ ಕೆನಾಟ್ ಡಿಮೀನ್ ದೇರ್ ವ್ಯೂ ಪಾಯಿಂಟನ್ನು ಇಲ್ಲ ಅಂತ ಅನ್ಕೋತೀನಿ. ಬೇಕು ಅಂತ ನಾಗರಿಕ ಕ್ಷೇಮಾಭಿವೃದ್ಧಿ ಸಂಘಟನೆ ಒಂದು ಇದೆ, ಅದರ ಮುಖ್ಯಸ್ಥರು ಅಧ್ಯಕ್ಷರಿರಬಹುದು ಶ್ರೀ ದೇವರಾಯಪ್ಪನವರು ಬೇಕು ಅನ್ನುವ ಕಡೆಗೆ ಬಂದಿದ್ದಾರೆ. ಆಬ್ವಿಯಸ್ಲಿ ಅವ್ರ ಸ್ಟ್ಯಾಂಡ್ ಕ್ಲಿಯರ್ ಇರುತ್ತೆ. ಈ 4 ಅತಿಥಿಗಳು ತಮ್ಮ ತಮ್ಮ ಪೊಸಿಷನ್ಸ್ ಕ್ಲಿಯರ್ ಮಾಡ್ತಾರೆ. ಆದರೆ ನಾನು ಇವರೆಲ್ಲರ ಮಧ್ಯೆ ನಿಮ್ಮ ಮುಂದೆ ಹಾಜರುಪಡಿಸೋದು, ಸ್ಟೀಲ್ ಬ್ರಿಡ್ಜ್ ಅಂದರೆ ಏನು, ಹ್ಯಾಕ್ ಕಟ್ತಾರೆ, ಮೇಂಟೆನೆನ್ಸ್ ಹೆಂಗೆ ಮಾಡ್ತಾರೆ, ಹೇಗೆ BDA ಫಂಡ್ ಮಾಡುತ್ತೆ ಇಂಥದ್ದನ್ನು, ಈ ಥರದ ಪ್ರಾಜೆಕ್ಟ್ಸ್ ಹೇಗೆ ನಡೆಯುತ್ತೆ, ವೈ ಆಲ್ಟರ್ನೇಟ್ ಥಾಟ್ಸನ್ನು ನಾವುಗಳು ಎನ್ಕರೇಜ್ ಮಾಡಲ್ಲ ಕೆಲವು ಸರಿ ಮಾಡಬೇಕು, ಈ ಯೋಜನೆ ಬೇಕಾ ಬೇಡವಾ, ಬೇಕು ಅಂದರೆ ಯಾವ ರೀತಿ ಬೇಕು, ಈ ಎಲ್ಲ ವಿವರಗಳನ್ನು ನಾನು ನಿಮಗೆ ಕೊಡ್ತೀನಿ. ಅಫ್ಕೋರ್ಸ್ ನನ್ನ ಸಹೋದ್ಯೋಗಿ ರಾಧಾ ಹಿರೇಗೌಡರ್ 4 ಅತಿಥಿಗಳ ಜೊತೆ ಪ್ರಶ್ನೆಗಳನ್ನು ಎತ್ತಿಕೊಂಡು ಚರ್ಚೆಯನ್ನು ಮುಂದುವರಿಸ್ತಾರೆ. ಈಗ ಮುಂದಕ್ಕೆ ಹೋಗೋಣ. ಎಸ್, ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಎಲ್ರಿಗೂ ಗೊತ್ತಿರೋ ವಿಚಾರ. ಈ ಮಧ್ಯೆ ಉಕ್ಕಿನ ಸೇತುವೆ ಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ದೇವನಹಳ್ಳಿಯಲ್ಲಿರುವಂತಹ ಕೆಂಪೇಗೌಡ ಏರ್ಪೋರ್ಟ್ಗೆ ಯಾವುದೇ ಟ್ರಾಫಿಕ್ ಸಮಸ್ಯೆ ಇಲ್ಲದೆ ಸುಲಭವಾಗಿ ರೀಚ್ ಆಗೋದಕ್ಕೆ 6.72 ಕಿಲೋಮೀಟರ್ಗೆ ಸುಮಾರು 1791 ಕೋಟಿ ರೂಪಾಯಿ ಯೋಜನೆಗೆ ಕೈ ಹಾಕಿದೆ. ಅಲ್ಲದೆ ಈ ಮೊತ್ತ 2500 ಕೋಟಿ ರೂಪಾಯಿ ದಾಟುತ್ತೆ ಅನ್ನುವಂತಹ ಆರೋಪ ಕೂಡ ಇದೆ. ಇದರ ಜೊತೆಗೆ ಪರಿಸರದ ನಾಶ ಆಗುತ್ತೆ, ಸುಮಾರು 812 ಮರಗಳ ಮಾರಣ ಹೋಮ ನಡೆಯುತ್ತೆ, ನಗರದಲ್ಲಿ ತಾಪಮಾನ ಹೆಚ್ಚಾಗುತ್ತೆ ಅನ್ನುವಂತಹ ತೀವ್ರ ವಿರೋಧ ಬೆಂಗಳೂರಿಗರಿಂದ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಈ ವಿಚಾರ ರಾಜಭವನಕ್ಕೂ ತಲುಪಿದೆ, ಅಲ್ಲಿ ರಾಜ್ಯಪಾಲರಿಗೆ ದೂರು ಕೂಡ ನೀಡಲಾಗಿದೆ. ಹೈಕೋರ್ಟ್ ಮೆಟ್ಲೇರ್ತೀವಿ ಅಂತನೂ ಕೂಡ ಸಂಘ ಸಂಸ್ಥೆಗಳು ಹೇಳ್ತಾ ಇವೆ, ಪ್ರತಿಭಟನೆಗಳು ಜೋರಾಗಿವೆ. ಸ್ವಲ್ಪ ರಾಜಕೀಯ ಕೂಡ ಸೇರಿಕೊಂಡಿದೆ, ಬೇಕು ಅನ್ನುವರು ರಾಜಕೀಯ ನಾಯಕರ ಪರವಾಗಿ ರೋಡ್ಗಿಳಿದಿದ್ದಾರೆ ಅನ್ನುವಂತಹ ಆರೋಪ. ಹಾಗಾದ್ರೆ ಏನಿದು ಈ ಸ್ಟೀಲ್ ಬ್ರಿಡ್ಜ್? ಸಮಗ್ರವಾದಂತಹ ಮಾಹಿತಿಯನ್ನ ನಿಮ್ಮ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡುತ್ತೆ. ಇದೆಲ್ಲದರ ಬಗ್ಗೆ ನಿಮ್ಮ
ರಂಗನಾಥ್ ಸರ್ ಮಾಹಿತಿಯನ್ನ ಕೊಡ್ತಾರೆ. ಈಗ ತಾವು ನೋಡ್ತಾ ಇರುವಂತಹ ದೃಶ್ಯಗಳು ಇದು 3D ಗ್ರಾಫಿಕ್ಸ್. ಹೇಗಿರಬಹುದು ಈ ಉಕ್ಕಿನ ಸೇತುವೆ? ಸುಮಾರು 6.72 ಕಿಲೋಮೀಟರ್ ದೂರದ ಈ ಉಕ್ಕಿನ ಸೇತುವೆ ಹೇಗಿರುತ್ತೆ ಅನ್ನೋದರ ಒಂದು 3D ಗ್ರಾಫಿಕ್ಸ್ ಅನ್ನ ತಾವೀಗ ನೋಡ್ತಾ ಇದ್ದೀರಾ. ಹಾಗಾದ್ರೆ ಈ ಸ್ಟೀಲ್ ಬ್ರಿಡ್ಜ್ ಅಂದ್ರೆ ಹೇಗಿರುತ್ತೆ, ಏನೇನು ಸೌಕರ್ಯಗಳಿರುತ್ತೆ, ಬೇಡ ಅನ್ನೋದಾದ್ರೆ ಬೇರೆ ಆಪ್ಷನ್ ಏನು, BDA ಯಾಕೆ ಇಷ್ಟು ದೊಡ್ಡ ಮಟ್ಟದ ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಳ್ತು, ಬಹಳಷ್ಟು ವಿಚಾರಗಳಿವೆ. ಒಟ್ಟಾರೆ ಸರ್ ಆಗ್ಲೇ ಹೇಳ್ತಾ ಇದ್ರು ರಂಗನಾಥ್ ಸರ್, ಒಂದು ಸ್ಟೀಲ್ ಬ್ರಿಡ್ಜ್ ನ ಲೋಕಕ್ಕೆ ನಿಮ್ಮನ್ನ ತೆಗೆದುಕೊಂಡು ಹೋಗ್ತೀವಿ ಅಂತ. ಎಸ್ ಸರ್, ಓವರ್ ಟು ಯು. ಆಲ್ ರೈಟ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಎಲ್ಲ ಅತಿಥಿಗಳಿಗೆ. ನಿಮಗೆ ಸ್ವಾಗತ. ಸ್ಟೀಲ್ ಬ್ರಿಡ್ಜ್ನ ವಿವರಗಳನ್ನು ಕೊಡೋದಕ್ಕೆ. ನೀವು ಮನೆಯನ್ನು ಕಟ್ಟುವಾಗ ವಾಸ್ತುಶಿಲ್ಪಿಗಳ ಹತ್ರ ಹೋಗ್ತೀರಿ, ಅವರು ನಿಮಗೆ ಕಲರ್ನಲ್ಲಿ ಒಂದು ಪ್ಲ್ಯಾನನ್ನು ತೋರಿಸ್ತಾರೆ, ಹೊರಗಡೆ ಹೇಗಿರುತ್ತೆ ನಿಮ್ಮ ಮನೆ ಅಂತ. ಸಾಮಾನ್ಯವಾಗಿ ನೀವು ಯಾವ ಫ್ಲ್ಯಾಟ್ ಕನ್ಸ್ಟ್ರಕ್ಷನ್ನು ಇದನ್ನೆಲ್ಲ ನೋಡಿದ್ರೆ ಅದ್ಭುತವಾದ ಮರಗಳು, ಬಹಳ ಕಪ್ಪಾದ ರಸ್ತೆಗಳು, ಮತ್ತು ಫಳಫಳ ಹೊಳೆಯುವಂತಹ ಗೇಟುಗಳು, ಮತ್ತು ಹೊರಗಡೆ ಭಾಗ ಎಲ್ಲ ಕಾಣಿಸ್ತಾ ಇರುತ್ತೆ. ಸ್ಪಾಟ್ಗೆ ಹೋದಾಗ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಚಿತ್ರದಲ್ಲೂ ಅಷ್ಟೇ, ಒಂದೊಂದು ಸರ್ತಿ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ, ಬಟ್ ಅದು ನೋಡೋಕೆ ಆಮೇಲೂ ಚೆನ್ನಾಗಿ ಕಾಣಿಸ್ಬೋದು, ಆದರೆ ಪ್ರಾಕ್ಟಿಕಲಿ ಒಳಗಿಳಿದಾಗ ಸಿಕ್ಕಾಕ್ಕೊಳತ್ತೆ. ಇವತ್ತು ಇದಕ್ಕೆ ಸಿಗಾಕೊಳ್ಳತ್ತಾ ಅನ್ನೋ ಮೊದಲನೇ ಪ್ರಶ್ನೆ. ಹಾಗಾಗಿ ಫಸ್ಟು ಈ ಸ್ಟೀಲ್ ಬ್ರಿಡ್ಜ್ ಅಂದರೆ ಏನು ಅನ್ನೋದನ್ನು ನೋಡ್ಬಿಡೋಣ ನಮ್ಮ ಅತಿಥಿಗಳ ಜೊತೆ. ನಿಮಗೂ ಸಿಮೆಂಟ್ ಫ್ಲೈಓವರ್ ರೀತಿಯೇ, ಅಂದರೆ ರಸ್ತೆ ಎಲ್ಲ ಹಾಗೇ ಇರುತ್ತೆ, ಆದರೆ ಕಬ್ಬಿಣದ ಬೇಸ್ ಕ್ರಿಯೇಟ್ ಮಾಡ್ಕೋತಾರೆ ಅಷ್ಟೇನೆ. ಆಲ್ ರೈಟ್, ತಡೆಗೋಡೆಗಳನ್ನು ಉಕ್ಕಿನಿಂದ ಮಾಡಿರ್ತಾರೆ. ಕಾಂಕ್ರೀಟ್ ಬ್ಲಾಕ್ಗಳು ಅಥವಾ ಕಾಂಕ್ರೀಟನ್ನೇ ಬೇರೆ ರೂಪದಲ್ಲಿ ರಸ್ತೆಯಲ್ಲಿ ಇಟ್ಕೊಂಡಿರ್ತಾರೆ. ಮುಖ್ಯವಾಗಿ ಕಂಬಗಳು, ರಸ್ತೆ ಇಕ್ಕೆಲಗಳಲ್ಲಿ ಹಾಕುವ ತಡೆಗೋಡೆಗಳು ಎಲ್ಲ ಉಕ್ಕಿನಿಂದಿರುತ್ತೆ. ಯಾಕೆ ಇದಕ್ಕೆ ಮಾಡ್ತಾರೆ ಉಕ್ಕನ್ನೇ ಆಮೇಲೆ ಹೇಳ್ತೀನಿ. ಕಬ್ಬಿಣದ ಮೇಲೆ ಕಾಂಕ್ರೀಟನ್ನು ಹಾಕಿ ಮಾಡೋವಂಥದ್ರ ಜೊತೆಗೆ ಇದನ್ನು ಒಂದು ಕಾರಣ ಏನು ಅಂತಂದರೆ ಟೈಮ್ ಬೇಗ ಆಗಿಬಿಡುತ್ತೆ ಅನ್ನೋದು ಒಂದು ಮೇಜರ್ ಅಡ್ವಾಂಟೇಜ್ ಇವರು ಹೇಳೋವಂಥದ್ದು. ಎರಡನೇದು, ಇದನ್ನು ಕಟ್ಟುವಾಗ ಜನರಿಗೆ ತೊಂದರೆ ಆಗುವುದಿಲ್ಲ ಅನ್ನುವುದು ಎರಡನೆಯಂತಹ ದೊಡ್ಡ ವಾದ. ಮೂರನೆಯದು, ಒಂದು ಯೋಜನೆಯನ್ನು ನಾವು ಪರಿಕಲ್ಪನೆ ಮಾಡಿಕೊಂಡ ನಿಗದಿತ ಅವಧಿಯಲ್ಲಿ ಮುಗಿಸಿ ಬಿಡಬಹುದು ಅನ್ನುವಂಥದ್ದು ಮೂರನೆಯಂತಹ ವಾದ. ಈ ಮೂರು ವಾದಗಳು ಸಾಧುವೋ ಸರಿಯೋ? ನೋ ಇರಬಹುದು ಪಾರ್ಟ್ಲಿ ಟೈಮ್ ವಿಚಾರಕ್ಕೆ ಬಂದರೆ, ಆದರೆ ಟ್ರಾಫಿಕ್ ಸಮಸ್ಯೆನೇ ಆಗಲ್ಲ ಅನ್ನೋದು ಸುಳ್ಳು. ಆ ಸ್ಟೀಲ್ ಬ್ರಿಡ್ಜ್ ಬರಬೇಕಾದಾಗ ಮ್ಯಾಸಿವ್ ಪಿಲ್ಲರ್ಗಳು ಎರೆಕ್ಟ್ ಆಗಲೇಬೇಕು. ಆಗಬೇಕಾದಾಗ ಮೋರ್ ಡೇಂಜರಸ್, ಬಿಕಾಸ್ ಅದರ ಆಸುಪಾಸಿನಲ್ಲಿ ಒಂದಿಷ್ಟು ಜಾಗವನ್ನು ರಕ್ಷಣಾ ಪ್ರದೇಶವಾಗಿ ಡಿಕ್ಲೇರ್ ಮಾಡಲೇಬೇಕು. ಯು ಹ್ಯಾವ್ ನೋ ಆಪ್ಷನ್ಸ್. ಮೆಟ್ರೋ ಪಾಸ್ ಆಗ್ತಾ ಇದ್ದಾಗ ನೀವು ನೋಡಿದ್ದೀರಿ, ರಸ್ತೆ ಮಧ್ಯದಲ್ಲಿ ಪಿಲ್ಲರನ್ನು ಎತ್ತಿರ್ತಾರೆ, ಆದರೆ ಆ ಪಿಲ್ಲರ್ನ ಆಚೆ ಈಚೆ ಒಂದು ಶೀಟಿಂದು ಕವರನ್ನು ಕೊಟ್ಟಿರ್ತಾರೆ. ಕಾರಣ, ಯಾರು ಬರಬೇಡಿ, ಮೇಲಿಂದ ಕೆಲಸ ಮಾಡುವಾಗ ಏನಾದ್ರು ಬೀಳ್ಬೋದು ಅಂತ. ಹಾಗೂ 2-3 ಸಾವುಗಳಾಗಿರೋದು ಉಂಟು. ಬಟ್ ಇದನ್ನು ಡಿಫೆನ್ಸ್ ಆಗಿ ಈ ಪ್ರಾಜೆಕ್ಟಲ್ಲಿ ಇಟ್ಕೊಂಡಿದ್ದಾರೆ. ಸಂಪೂರ್ಣ ತಪ್ಪು ಅಂತ ಹೇಳಲ್ಲ, ಆದರೆ ಭಾಗಶಃ ಸುಳ್ಳು ಕೂಡ ಅದು. ಆಲ್ ರೈಟ್, ಲೆಟ್ ಅಸ್ ಗೋ. ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಈ ಮೆಟ್ರೋ ಸ್ಟೀಲ್ ಬ್ರಿಡ್ಜ್? ಬೆಂಗಳೂರಿನ ಚಾಲುಕ್ಯ ಸರ್ಕಲ್ನಿಂದ ಎಸ್ಟೀಮ್ ಮಾಲ್ನ ಹಿಂದುಗಡೆ ಇರುವಂಥ ಹೆಬ್ಬಾಳ ಫ್ಲೈಓವರ್ವರೆಗೆ ಹೋಗುತ್ತೆ. ದ್ಯಾಟ್ ಇಸ್ ದಿ ಪ್ರಾಬ್ಲಮ್. ಎಸ್ಟೀಮ್ ಮಾಲಿನ ಫ್ಲೈಓವರಿನ ಹಿಂಭಾಗಕ್ಕೆ ಹೋಗಿ ಇಳಿದ ಕೂಡಲೇ ಅಲ್ಲಿ ಮತ್ತೆ ಜಾಮ್ ಆಗೋದು ನಿಶ್ಚಿತ ಮುಂದಿನ ದಿನ, ಅದರಲ್ಲಿ ಯಾವ ಅನುಮಾನನೂ ಬೇಡ. ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಹೆಬ್ಬಾಳ ಕೆರೆಯ ಒಳಗಡೆಯಿಂದ ಸ್ಟೀಲ್ ಬ್ರಿಡ್ಜಿನ ಒಂದು ಆರಮ್ ತೆಗೆದುಕೊಂಡು ಬಂದು ನೀವು ವಿಮಾನ ನಿಲ್ದಾಣಕ್ಕೆ ಹತ್ತುವ ಮೇಲು ಸೇತುವೆಗೆ ಹೋಗಿ ಸಂಪರ್ಕವನ್ನು ಕಲ್ಪಿಸ್ತೀವಿ ಅಂತಾರೆ. ಅದು ಭಾಗ 2 ಪ್ರಾಜೆಕ್ಟ್. ಅದಕ್ಕೆ ಇನ್ನೊಂದು 517 ಕೋಟಿ ರೂಪಾಯಿ ಅಡಿಷನಲ್ ದುಡ್ಡು, ಹೆಚ್ಚುವರಿ ದುಡ್ಡನ್ನು ಈಗಾಗಲೇ ನಿಗದಿ ಮಾಡಿದ್ದಾರೆ. ಅಂದರೆ 1800 ಕೋಟಿಯ ಪ್ರಾಜೆಕ್ಟ್ ಈಗಾಗಲೇ ಮೂಲದಲ್ಲಿ 2300 ಕೂತಾಗಿದೆ. ದೇರ್ ಇಸ್ ನೋ ವೇ. ಕಾರಣ, ಒಮ್ಮೆ ಈ ಬ್ರಿಡ್ಜ್ ಕಟ್ಟಿದ ಮೇಲೆ ನೀವು ಆರಮ್ ಅನ್ನು ಕ್ರಿಯೇಟ್ ಮಾಡಿ ಆ ಮುಂದಿನ ಭಾಗಕ್ಕೆ ತೊಗೊಂಡೋಗಿ ಲಿಂಕ್ ಮಾಡದೇ ಇದ್ದರೆ ಈ ಬ್ರಿಡ್ಜು ವೇಸ್ಟ್ ಆಗುತ್ತೆ. ಅನಿವಾರ್ಯವಾಗಿ ನೀವು ಆ ಭಾಗವನ್ನು ಕಟ್ಟಬೇಕಾಗಿ ಬರುತ್ತೆ. ಅದರ ಕಾಸ್ಟನ್ನು ಬೇರ್ ಮಾಡಲೇಬೇಕು. ಯು ಹ್ಯಾವ್ ನೋ ಆಪ್ಷನ್. ಆಲ್ ರೈಟ್, ಮುಂದಕ್ಕೆ ನೋಡ್ಕೊಂಬಂದ್ಬಿಡೋಣ ಏನಿದೆ ಅಂತ, ಯಾಕೆ ಎತ್ತ ಅಂತ ಒಂದು ಕಡೆಯಿಂದ. ಎಸ್ ಸರ್. ಆಲ್ ರೈಟ್, ಎಸ್. ಒಂದು ಇದಕ್ಕೆ ಹೋಗೋಣ. ಯಾವುದು ಸ್ಟೀಲ್ ಬ್ರಿಡ್ಜು, ಹೇಗೆ ಕರೆದ್ರು, ಏನು ಕರೆದ್ರು, ಎಲ್ಲಿಂದ ಪ್ರಾರಂಭ ಆಗತ್ತಿದು ಅನ್ನೋ ಭಾಳ ಸರಿ ಈ ಪದಗಳನ್ನು ಬಳಕೆ ಮಾಡಿಬಿಡ್ತಾರೆ. ಆ ಬಳಕೆ ನಮಗೆ ಗೊತ್ತೇ ಆಗಲ್ಲ ಒಂದೊಂದ್ಸರಿ. ಸ್ಟೀಲ್ ಬ್ರಿಡ್ಜ್ ನಿರ್ಮಾಣಕ್ಕಾಗಿ BDA ಗ್ಲೋಬಲ್ ಟೆಂಡರ್ ಕರೆದಿತ್ತು.
ಏನು ಗ್ಲೋಬಲ್ ಟೆಂಡರ್ ಅಂತಂದರೆ ಪ್ರಪಂಚದ ಯಾವುದೇ ಭಾಗದಿಂದ ಯಾರು ಬೇಕಾದರೂ ಈ ಟೆಂಡರ್ನಲ್ಲಿ ಭಾಗವಹಿಸಬಹುದು. ಬಹಳ ಸರಳವಾದಂತಹ ಮಾತು ಅಷ್ಟೇ. ಕಂಪ್ಯೂಟರ್ನಲ್ಲಿ ಲಭ್ಯವಿರುವಂತಹ ಟೆಂಡರ್ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಅಮೆರಿಕೆಯಿಂದ ಹಿಡಿದು ಆಫ್ರಿಕಾದವರೆಗೆ ಯಾರು ಬೇಕಾದರೂ ಭಾಗವಹಿಸಬಹುದು. ಹಾಗೆ ಎಂದೂ ಭಾಗವಹಿಸುವುದಿಲ್ಲ. ಬೇರೆ ದೇಶಗಳ ಹಲವಾರು ಕಂಪನಿಗಳು ಈ ರೀತಿ ಭಾಗವಹಿಸಿರುವುದು ಬಹಳ ಕಡಿಮೆ ನಮ್ಮ ಟೆಂಡರ್ಗಳಲ್ಲಿ. ಅನ್ಲೆಸ್ ಗಲ್ಫ್, ನಿಮಗೆ ಕೊಲ್ಲಿ ರಾಷ್ಟ್ರಗಳಲ್ಲಿ ನಿಜವಾದ ಗ್ಲೋಬಲ್ ಟೆಂಡರ್ಗಳು ಕರೆದಾಗ ನಿಜವಾದ ಗ್ಲೋಬಲ್ ಕಂಪನಿಗಳೇ ಒಳಗೆ ಬರ್ತಾರೆ. ಇಫ್ ಯು ಟೇಕ್ ಎ ಮೆಟ್ರೋ ಕನ್ಸ್ಟ್ರಕ್ಷನ್ ಇನ್ ದುಬೈ ಆರ್ 2022ರಲ್ಲೋ 20 ವರ್ಲ್ಡ್ ಕಪ್ ಫುಟ್ಬಾಲ್ ನಡೀತಾ ಇರೋಂಥ ಕತಾರ್ನಲ್ಲಿ ಮಾಡ್ತಾ ಇರೋಂತಹ ಅಂಡರ್ಗ್ರೌಂಡ್ ಮೆಟ್ರೋ ಸಿಸ್ಟಮ್ಸನ್ನು ಕರೆದಿರುವಂಥದ್ದು ಎಲ್ಲ ಗ್ಲೋಬಲ್ ಟೆಂಡರ್ಸು, ಎಲ್ಲ ಹ್ಯೂಜ್ ಅಮೆರಿಕನ್ ಆ್ಯಂಡ್ ಜರ್ಮನ್ ಕಂಪನಿಗಳಿಗೆ ಹೋಗಿರುತ್ತೆ. ಇಲ್ಲಿ ಹಂಗಾಗಲ್ಲ. ಹೆಸರಿಗೆ ಗ್ಲೋಬಲ್, ಬಟ್ ಬರುವ ಅರ್ಜಿಗಳೆಲ್ಲ ಲೋಕಲ್. ಆ ಲೋಕಲ್ ಅರ್ಜಿಗಳು ಬರುತ್ತವೆ. ಲೋಕಲ್ ಅರ್ಜಿಗಳು ಬಂದಾಗಲೇ ಹಲವಾರು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿರುತ್ತೆ. L&T ಮತ್ತು ನಾಗಾರ್ಜುನ ಕಂಪನಿ ಇದಕ್ಕೋಸ್ಕರ ಜಂಟಿಯಾಗಿ ಟೆಂಡರ್ ಹಾಕಿವೆ. ಯಾವ ತಪ್ಪು ಇಲ್ಲ, ದಟ್ಸ್ ಫೇರ್, ಎಕ್ಸೆಪ್ಟ್ ನಾಗಾರ್ಜುನ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಆಲ್ ರೈಟ್. ಇನ್ನು 1856 ಕೋಟಿ ರೂಪಾಯಿಗೆ ನಾಗಾರ್ಜುನ ಅವರು ಟೆಂಡರ್ ಹಾಕಿದ್ದಾರೆ. ಈ ಹಿಂದೆ ಅದಕ್ಕೆ ಇನ್ನೊಂದು ಕಾಂಪಿಟೇಟಿವ್ ಆಗಿ ನವಯುಗ ಅನ್ನೋ ಇನ್ನೊಂದು ಕಂಪನಿ 2000ಕ್ಕೆ ಹಾಕಿತ್ತು. ದಟ್ಸ್ ಓಕೆ. ಟೆಂಡರ್ ಪ್ರಾಸೆಸ್ಸಲ್ಲಿ ಇವೆಲ್ಲ ನಡೆಯುವಂಥದ್ದು. ಒಬ್ಬರ ಹಿಂದೆ ಒಬ್ಬರು ಬರ್ತಾರೆ, ಒಬ್ಬರು ಕಡಿಮೆ ಕೊಟ್ಟು ಮಾಡ್ತಾರೆ, ಒಬ್ಬರು ಜಾಸ್ತಿ ಮಾಡಿರ್ತಾರೆ. ಸಮ್ ಟೈಮ್ಸ್ ಸ್ವಲ್ಪ ಸಣ್ಣ ಪಾರ್ಟಿನ ನೆಗೋಸಿಯೇಷನ್ಸ್ ಇರುತ್ತೆ, ಡೌನ್ ಆಗುತ್ತೆ, ಅಪ್ ಆಗುತ್ತೆ. ದಟ್ಸ್ ಆಲ್ ಓಕೆ, ನೋ ಇಶ್ಯೂಸ್ ನನ್ನ ಪ್ರಕಾರದಲ್ಲಿ. ಆದರೆ ನಾಗಾರ್ಜುನಗೆ 1791 ಅಂದರೆ ರಫ್ಲಿ 1800 ಅಂತ ಇಟ್ಕೊಳ್ಳಿ ಲೆಕ್ಕಕ್ಕೆ. 24 ತಿಂಗಳಲ್ಲಿ ಈ ಸ್ಟೀಲ್ ಬ್ರಿಡ್ಜು ಬಳಕೆಗೆ ಸಿದ್ಧವಾಗಬೇಕು. ದಿಸ್ ಇಸ್ ದಿ ಪಾಯಿಂಟ್ ಆಫ್ ಕ್ವಶನ್ ಶ್ರೀ ಸುದರ್ಶನ್. ನನ್ನ ಪಾಯಿಂಟ್ ಆಫ್ ಕ್ವಶನ್ ಯು ಕ್ಯಾನ್ ನೋಟ್, ಮೇ ಬಿ ಯು ಕ್ಯಾನ್ ಆನ್ಸರ್ ಮಿ ಲೇಟರ್. 24 ಮಂತ್ಸ್ ಕಂಪ್ಲೀಷನ್ ಟೈಮ್ ಅಂತಂದರೆ ನಾರ್ಮಲಿ ಭಾರತದ ಯಾವುದೇ ಯೋಜನೆಗಳು ಈ ರೀತಿಯ ಕಂಪ್ಲೀಷನ್ ಟೈಮ್ ಒಳಗಡೆಗೆ ಬರಲ್ಲ. ಎಕ್ಸೆಪ್ಟ್ ಮೊದಲೇ ಪೂರ್ವದಲ್ಲಿ ಮಾಡಿರಬಹುದಾದಂದರೆ 2 ಹೆಗ್ಗಳಿಕೆಗಿರಬಹುದಾದ ಸಾರ್ವಜನಿಕ ಯೋಜನೆಗಳ ಪೈಕಿ ಒಂದು ದಿಲ್ಲಿ ಮೆಟ್ರೋ ವೆಂಟ್ ಅಹೆಡ್ ಇನ್ ಸರ್ಟನ್ ಪಾರ್ಟ್ಸ್, ನಂಬರ್ 1. ನಂಬರ್ 2, ಕೊಂಕಣ್ ರೈಲ್ವೆ ಕಾರ್ಪೊರೇಷನ್. ಐ ರಿಪೀಟ್, ಕೊಂಕಣ್ ರೈಲ್ವೆ ಕಾರ್ಪೊರೇಷನ್. 3 ರಾಜ್ಯಗಳು ಸೇರಿಕೊಂಡು ಮಾಡಿದ್ದಂತಹ ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಒಂದೇ ಮಾತ್ರ ಈ ದೇಶದಲ್ಲಿ ಇವತ್ತಿಗೂ ಸಮಯಕ್ಕೆ ಮೊದಲು ಯೋಜನೆಗಳನ್ನು ಮುಗಿಸಿ ಹಣವನ್ನು ಉಳಿಸಿದ್ದಿತ್ತು. ಅದು ಬಿಟ್ಟರೆ ಸಾರ್ವಜನಿಕ ಯೋಜನೆಗಳಲ್ಲಿ ನಿಮಗೆ ಇಂತಹ ಉದಾಹರಣೆಗಳು ಸಿಗುವುದಿಲ್ಲ. ಹಾಗಾಗಿ ಇದು 24ಕ್ಕೆ ಹಲವಾರು ಕಾರಣ ಬರುತ್ತೆ. ಈ ಪಾಯಿಂಟ್ ಬಂದಾಗ ಮಳೆ ಬಂತು ಅಂತಾನೋ, ಸ್ಟೀಲ್ ಒಳಗೆ ಬರಲಿಲ್ಲ ಅಂತಾನೋ, ಸ್ಟೀಲ್ ಫ್ಯಾಬ್ರಿಕೇಷನಲ್ಲಿ ಪ್ರಾಬ್ಲಮ್ ಆಯಿತು ಅಂತಾನೋ, ಪಿಲ್ಲರ್ ಹಾಕಕ್ಕೆ ಹೋದಾಗ ಕೆಳಗಡೆ ಪೈಪ್ ಬಂತು ಅಂತಾನೋ, ಥರಾವರಿ ರೀಸನ್ಸ್ ಬರುತ್ತವೆ ಇದಕ್ಕೆ. ಬಂದು ಇದು ಎಕ್ಸ್ಟೆಂಡ್ ಆಗೇ ಆಗತ್ತೆ. ಬರೆದಿಟ್ಕೊಳ್ಳಿ, ಇದನ್ನು ಯಾರೇನು ಬೇಕಾದ್ರೂ ಹೇಳ್ಕೊಳ್ಳಿ. ಅದು ಯಾಕೆ ಹೇಳಿದೆ ಎಕ್ಸ್ಟೆಂಡ್ ಆದರೆ ಏನಾಯಿತು ಒಂದು 6 ತಿಂಗಳು ಆ ಅವಧಿ ಸೇರಿಸ್ಕೊಂಡಿದ್ದಿದ್ರೆ ಬೆಟರ್ ಆಲ್ಟರ್ನೇಟ್ಸನ್ನು ಕಟ್ಟಕ್ಕೆ ಜಾಗ ಸಿಕ್ತಿತ್ತು ನಿಮಗೆ ಅನ್ನೋದು ವಾದ ಅಷ್ಟೇ. ಆಲ್ ರೈಟ್. 1 ಕಿಲೋಮೀಟರ್ಗೆ ಎಷ್ಟು ಈ ವಾದ ಭಾಳ ಜನ ಮಂಡಿಸಿದ್ದಾರೆ. ನಾನು ಇನ್ನೊಂದು ಸರಿ ಹೇಳ್ತೀನಿ. 6.72 ಕಿಲೋಮೀಟರ್ 1700 ಚಿಲ್ಲರೆ ಕೋಟಿ. ಅಂದರೆ 1 ಕಿಲೋಮೀಟರ್ಗೆ ಸರಾಸರಿ ಇಟ್ಕೊಳ್ಳೋಣ 293 ಕೋಟಿ. ರೌಂಡ್ ಆಫ್ ಮಾಡ್ಕೊಳ್ಳಿ 300 ಕೋಟಿ ರೂಪಾಯಿ. ಒಂದು 7 ಕೋಟಿ ಈಚೆ ಆಚೆ ಏನು ದೇಶ ಬಿದ್ದೋಗಲ್ಲ. 300 ಕೋಟಿಗೆ ಇಟ್ಕೊಳ್ಳಿ. ಈ 1 ಕಿಲೋಮೀಟರ್ ಅಂದರೆ 1 ಕಿಲೋಮೀಟರ್ಗೆ 300 ಕೋಟಿ. ಆಲ್ ರೈಟ್. 1 ಕಿಲೋಮೀಟರ್ 300 ಕೋಟಿ ಅಂದರೆ ಕಾಲನ್ನು ತೆಗೆದು ಒಂದು ದಾಪು ಕಾಲಾಗಿ ಇಟ್ಟರೆ ಲೆಕ್ಕ ಹಾಕ್ಕೊಳ್ಳಿ. ನೀವು ಹೆಜ್ಜೆ ಇಡುವಾಗ ನಿಮ್ಮಪ್ಪನೋ ಅಮ್ಮನೋ ಸ್ಪೀಡಾಗಿ ವಾಕ್ ಮಾಡೋರು ಏನಂಗೆ ದಾಪು ಕಾಲು ಆಗ್ತೀಯಾ ನೀನು, ಒಳ್ಳೆ ಬರೋವ್ರಿಗೂ ಕಾಯಕ್ಕಾಗಲ್ವಾ ಅಂತಾರೆ. ಆ ದಾಪು ಕಾಲನ್ನು 1 ಮೀಟರ್ ಅಂತ ಇಟ್ಕೋಬೋದು. 3 ಪಾಯಿಂಟ್ ಎಷ್ಟು ಅಡಿಗಳು ಅಷ್ಟೇ, ಅದಕ್ಕಿಂತ ಏನು ಜಾಸ್ತಿ ಇಲ್ಲ. 1 ಮೀಟರ್ಗೆ 6 ಲೇನ್ ಮಾತಾಡ್ತಾ ಇದ್ದಾರೆ, ಅಷ್ಟು ವಿಸ್ತೀರ್ಣ ಇರುತ್ತೆ, ಅದು ಅಗಲ ಇರುತ್ತೆ. 1 ಮೀಟರ್ ಉದ್ದ, 6 ಲೇನ್ ಅಂದರೆ 3 ಒಂದು ಕಡೆ 3 ಒಂದು ಕಡೆ ಇರುವಂಥ ಜಾಗ ಸೇರಿಸಿದ್ರೆ 2.93 ಕೋಟಿ, ರಫ್ಲಿ 3 ಕೋಟಿ ರೂಪಾಯಿ 1 ಮೀಟರ್ನ ಕಾಸ್ಟ್. ಸ್ಟೀಲ್ ಬ್ರಿಡ್ಜ್ ನಿರ್ವಹಣಾ ವೆಚ್ಚ, ದಿಸ್ ಇಸ್ ದಿ ಪಾಯಿಂಟ್ ಆಫ್ ಕಂಟೆನ್ಷನ್. ಆಗಬೇಕಿತ್ತು ನನ್ನ ಪ್ರಕಾರ, ಆಗಿಲ್ಲ. ಈವನ್ ಹೋರಾಟಗಾರರು ಮಾಡ್ತಿಲ್ಲ, ಪ್ರಶ್ನೆ ಕೇಳೋರು ಕೇಳ್ತಿಲ್ಲ, ಯಾರೂ ಕೇಳ್ತಿಲ್ಲ ಈ ಪ್ರಶ್ನೆಯನ್ನು. ನಿರ್ವಹಣಾ ವೆಚ್ಚ 20 ವರ್ಷಕ್ಕೆ 360 ಕೋಟಿ ರೂಪಾಯಿ ತೋರಿಸ್ತಾ ಇದ್ದಾರೆ. ನೋ, ನಾಟ್ ಪಾಸಿಬಲ್. ಐ ವಿಲ್ ಟೆಲ್ ಯು 100%. ಬಿಕಾಸ್ ನಿರ್ವಹಣಾ ವೆಚ್ಚ ನನಗಿರುವ ಅಲ್ಪ ಮಾಹಿತಿಯಲ್ಲಿ ನಥಿಂಗ್ ಲೆಸ್ ದ್ಯಾನ್ 12 to 16 ಕ್ರೋರ್ಸ್ ಬಂದು ಕೂತ್ಕೊಳ್ಳುತ್ತೆ. 12 ರಿಂದ 16 ಕೋಟಿ ರೂಪಾಯಿ ಬಂದು ಕೂರಲೇಬೇಕು, ಬೇರೆ ದಾರಿ ಇಲ್ಲ. ಎ, ಪೇಂಟ್ ಆಗಬೇಕು. ಬಿ, ಆಂಟಿ ರಸ್ಟ್ ಬೋಲ್ಟ್ಗಳು
ನಮ್ಮ ಮನೆಯಲ್ಲಿ ದಿಮ್ಮಿಗಳಿರುವಂತಹ ಸೈಜಲ್ಲಿ ಬೋಲ್ಟ್ಗಳಾಗಿರುತ್ತವೆ, ಅವಕ್ಕೆ ಆಂಟಿ ರಸ್ಟ್ ಇಂದು ಸ್ಪ್ರೇ ಆಗಬೇಕು, ದೆನ್ ಬ್ರಿಡ್ಜನ್ನ ಮೇಂಟೈನ್ ಮಾಡಬೇಕು. ಸಾಧ್ಯನೇ ಇಲ್ಲ ನಿಮ್ಮ ಕೈಲಿ ಮೇಂಟೈನ್ ಮಾಡೋಕ್ಕೆ. ಅದನ್ನ ಲೆಸ್ ದ್ಯಾನ್ ದಟ್ ಮನಿ ವಿಚ್ ಇಸ್ ರಫ್ಲಿ ಅರೌಂಡ್ 10 to 12 crores ಪಾಸಿಬಲಿ. ಇನಿಷಿಯಲ್ ಡೇಸಲ್ಲಿ ಕಡಿಮೆ ಇರುತ್ತೆ, ಕಾಲ ಕಳೀತಾ ಕಳೀತಾ ರೈಸ್ ಆಗುತ್ತೆ. ಸಿಂಪಲ್. ನೀವು ಹೊಸ ಕಾರ್ ತಗೋತೀರಿ, ಆರಂಭದ 3 ವರ್ಷದಲ್ಲಿ ನಿಮ್ಮ ಕಾರ್ ನಿಮಗೆ ಪ್ರಾಬ್ಲಮೇ ಕೊಡಲ್ಲ, ಯಾವ ಥರ ಪ್ರಾಬ್ಲಮೂ ಕೊಡಲ್ಲ, ನಿಮಗೆ ಓಡ್ತಾ ಇರುತ್ತೆ, ಅದ್ರ ಪಾಡ್ಗದು. ಅದಕ್ಕೆ ಕಾರ್ ಮಾರೋನು ಬುದ್ಧಿವಂತ. 3 months ಫುಲ್ ವಾರಂಟಿ ಅಂತಾನೆ, ಅವನು ಗೊತ್ತು ಏನೂ ಆಗಲ್ಲ ಅದಕ್ಕೆ ಅಂತ. ಹಾಗಾಗಿ ಇದು ಅಷ್ಟೇ, ಆರಂಭದಲ್ಲಿ ಕಡಿಮೆ ಇರುತ್ತೆ, ಕ್ರಮೇಣದ ವೆದರಿಂಗ್ ವಿಲ್ ಬಿಗಿನ್. ವೆದರ್ ಎಲಿಮೆಂಟ್ಸ್ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಇಂತಹ ಯಾವುದೇ ಸ್ಟೀಲ್ ಆಬ್ಜೆಕ್ಟ್ಸನ್ನು. ಫಾರ್ ಎಕ್ಸಾಂಪಲ್, ಹೀಟ್ ಇರ್ಬೋದು, ಮಳೆ ಇರ್ಬೋದು, ಕಪಲ್ಡ್ ವಿತ್ ಇದೆರಡಕ್ಕೂ ಸೇರಿ ಹೊಡೆಯೋ ಏಟು ಡಸ್ಟ್ ಇರುತ್ತೆ. ಈ 3 ಸೇರ್ಕೊಂಡಾಗ ಆಬ್ವಿಯಸ್ಲಿ ಎಫೆಕ್ಟ್ ಆಗುತ್ತೆ. ಗ್ರೇಟೆಸ್ಟ್ ಎಕ್ಸಾಂಪಲ್ ಇಂತಹ ಒಂದು ಬ್ರಿಡ್ಜನ್ನ ಮೇಂಟೈನ್ ಮಾಡೋಕ್ಕೆ ಇವತ್ತು ಪ್ರೆಸ್ಟೀಜ್ನಲ್ಲಿ ಓಡಾಡಬೇಕಾದಂತಹ ಬಹಳ ಕೆಟ್ಟ ಪರಿಸ್ಥಿತಿ. ಅವರು ಅಂತಾರೆ ಎಷ್ಟೋ ಸರಿ, ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿರುವಂತಹ ಗೋಲ್ಡನ್ ಗೇಟ್ ಬ್ರಿಡ್ಜಿನ ಮೇಂಟೆನೆನ್ಸ್ ಟುಡೇ ಇಸ್ ಎ ಬಿಗ್ ಹೆಡೇಕ್. ದೊಡ್ಡ ತಲೆನೋವು ಅವ್ರಗಳಿಗೆ, ದೊಡ್ಡ ಹೆಡೇಕ್ ಅದು. ಅದಕ್ಕೇನೆ ಒಂದು ಸಪರೇಟ್ 100 ಜನರ ತಂಡ ಮಾಡಿಟ್ಕೊಂಡಿದ್ದಾರೆ. ಅವ್ರಿಗೆ ಬೆಳಗ್ಗೆ ಎದ್ರೆ ಬೇರೆ ಕೆಲಸವೇ ಇಲ್ಲ ಅವ್ರಗಳಿಗೆ, ಅದೇ ಕೆಲಸ ಮಾಡ್ತಿರಬೇಕು. ಸೊ ಮೇಂಟೆನೆನ್ಸ್ ಏನಿದೆ, ದಿಸ್ ಈಸ್ ಗೋಯಿಂಗ್ ಟು ಬಿ ಎ ಪ್ರಾಬ್ಲಮ್. 2,000 ಕೋಟಿ ಆಮೇಲೆ ನೋಡೋಣ, 2,300 ಕೋಟಿ ಆಮೇಲೆ ನೋಡೋಣ. ತಿಂಗಳಾನು ನೀವು ಇದನ್ನು ವರ್ಷನೂ ಖರ್ಚು ಮಾಡಲೇಬೇಕಾದ ಅನಿವಾರ್ಯ ಸ್ಥಿತಿ. ಆಲ್ ರೈಟ್, ಮತ್ತಷ್ಟು ಹೆಚ್ಚಳ ಆಗಿದೆ ಅಂತ ಆಗಲೇ ಹೇಳಿದ್ದೆ, ಮುಗಿಯಲ್ಲ. ಇದು ಒಂದು ಹಂತದಲ್ಲಿ ಇನ್ನು 1.7 ಕಿಲೋಮೀಟರ್ ಲಿಂಕ್ ಮಾಡಬೇಕು ಒಂದು ಜಾಗದಲ್ಲಿ. ಅಂದರೆ ಹೆಬ್ಬಾಳ ಸೇತುವೆಯಿಂದ ಕೆಳಗಿಳಿದ ಮೇಲೆ ನಿಮಗೆ ನೆನಪಿದೆ ಎಸ್ ಟಿ ಮಾಲ್ ಹತ್ರ ಯಾವ ಜಾಗ ಅದು, ಅದೇ ಲಾರಿ ಬಂದು ಹೆಣ್ಮಗಳಿಗೊಬ್ಬಳಿಗೆ ಗುದ್ದಿ ಆ ಹೆಣ್ಣುಮಗಳು ಸತ್ತು ಅಲ್ಲಿ ಮಾಡಬೇಕು ಅಂದಾಗ ಒಂದು ಸಣ್ಣ ಅಂಡರ್ ಪಾಸ್ ಮಾಡಿಕೊಡಿ ಸಾಕು, ಪಾಸ್ ಆಗಿಬಿಡ್ತಾರೆ ಎಲ್ಲರೂ ಅಂದರೆ ಕೇಳಲಿಲ್ಲ ಯಾರೂ. ಎಲ್ಲರೂ ಬ್ರಿಡ್ಜು ಮಾತಾಡ್ತಿದ್ರು, ಒಂದು ಅಂಡರ್ ಪಾಸ್ ಮಾತಾಡಲಿಲ್ಲ ಯಾರೂ. ಆ ಜಾಗದಿಂದ ತಗೊಂಡೋಗಿ ಮುಂದುಗಡೆ ನೀವು ವಿಮಾನ ನಿಲ್ದಾಣಕ್ಕೆ ಹೋಗುವಂತಹ ಫ್ಲೈಓವರ್ನ 10 ಪಾಯಿಂಟ್ವರೆಗೆ ಎಕ್ಸ್ಟೆಂಡ್ ಮಾಡಬೇಕು. ನೇರವಾಗಿ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ, ಬಿಕಾಸ್ ದೇರ್ ಆರ್ ಅದರ್ ಪ್ರಾಬ್ಲಮ್ಸ್. ಸೊ ಕ್ರಾಸಲ್ಲಿ ಹೋಗಿ ಹೆಬ್ಬಾಳ ಕಡೆಗೆ ಹೋಗ್ತಾರೆ ಇವರು. ಹಾಗಾಗಿ 1.7 ಕಿಲೋಮೀಟರ್ 1.1 ಕಿಲೋಮೀಟರ್ ದೊಡ್ಡದಾಗತ್ತೆ, 1.7 ಕಿಲೋಮೀಟರ್ ವಿಸ್ತರಣೆ ಆಗತ್ತೆ. ಈ ವಿಸ್ತರಣೆಯಿಂದ, ಇದು ಅವರೇ ಹೇಳಿರೋದು ನಂದಲ್ಲ, ವಿಸ್ತರಣೆಗಾಗಿ ಎಗೈನ್ 517 ಕೋಟಿ ರೂಪಾಯಿ ಬಂದು ಕೂತ್ಕೊಳ್ಳುತ್ತೆ. ಅಂದರೆ 1,800 + 500 ಅಂದರೆ 2,300 ಕೋಟಿಗೆ ಬಂದು ಕೂತ್ಕೊಂಡ್ರಿ. ಇದು ಮಾಡದೇ ಇದ್ದರೆ 1,800 ಕೋಟಿ ರೂಪಾಯಿ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಎಲ್ಲ ವಾಹನಗಳು ಹೋಗಿ ಅಲ್ಲಿ ಕೆಳಗಡೆ ಇಳಿದ ತಕ್ಷಣ ಜಾಮ್ ಬ್ಯಾಕ್ವರ್ಡ್ಸು ಸ್ಟಾರ್ಟ್ ಆಗುತ್ತೆ. ದಟ್ಸ್ ಆಲ್ ಇಸ್ ಎ ಸಿಂಪಲ್ ಪ್ರಾಕ್ಟಿಕಲ್ ಟ್ರಾಫಿಕ್ ಇಶ್ಯೂ. ಇದರ ಜೊತೆಗೆ ಟೋಲ್ ತರ್ತೀವಿ ಅಂದಿದ್ದಾರೆ. ಆ ಟೋಲಿಂದ ಆಗಬಹುದಾದ ಅನಾಹುತ ಏನು ಅಂತ ಆಮೇಲೆ ಹೇಳ್ತೀನಿ. ಲೆಟ್ ಅಸ್ ಸಿ. ಓಕೆ, ಇದರ ಜೊತೆಗೆ 10ರಷ್ಟು ಮೊತ್ತವನ್ನು ಹೆಚ್ಚಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದಟ್ಸ್ ಎ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್. ನೀವು ಇದನ್ನು ಬ್ಲೇಮ್ ಮಾಡೋಕ್ಕೆ ಬರಲ್ಲ. ಸ್ಟ್ಯಾಂಡರ್ಡ್ ಪ್ರಾಕ್ಟೀಸಸ್ ಆಫ್ ಟೆಂಡರಿಂಗ್ ಪ್ರಾಸೆಸಸ್ಸಲ್ಲಿ ಬೃಹತ್ ಅಂದರೆ ದೊಡ್ಡ ಕಾಮಗಾರಿಗಳಲ್ಲಿ ಈ ರೀತಿಯ ಪ್ರಾವಿಷನ್ಸನ್ನು ಮಾಡ್ಕೊಂಡಿರ್ತಾರೆ. ಬಿಕಾಸ್ ಕಾಸ್ಟ್ ಎಸ್ಕಲೇಷನ್ಸು, ಮಣ್ಣು ಮಸಿ ಏನಾದ್ರು ಬರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ. ದ್ಯಾಟ್ಸ್ ಓಕೆ, ಫೇರ್. ಕಾಮಗಾರಿ ಮುಗಿಯುವ ಹೊತ್ತಿಗೆ 2,000 ಕೋಟಿ ತಲುಪೋ ಸಾಧ್ಯತೆ. ಆಲ್ ರೈಟ್, ಇದೆಲ್ಲ ಕತೆ ಹೇಳಿದಾಗ ರಂಗನಾಥ್ ಇಷ್ಟೆಲ್ಲ ಸ್ಟೋರಿ ಹೇಳಿದ್ರಲ್ಲಪ್ಪ, ಓಕೆ, ಬೇಕಾ ಬ್ಯಾಡವಾ? ಹಂಗಾರೆ ಅಷ್ಟು ಹೇಳ್ರಪ್ಪ ನೋಡೋಣ. ಬ್ರಿಡ್ಜ್ ಬೇಕಾ? ಬ್ರಿಡ್ಜ್ ಬೇಡ, ಬೇಕು, ಅನುಮಾನನೇ ಇಲ್ಲ. ಆದರೆ ಯಾವ ಸ್ವರೂಪದ್ದು ಮತ್ತು ಯಾವುದು, ಬೆಲೆ ಏನು, ವೆಚ್ಚ ಏನು? ನೀವು ಹೇಳುತ್ತಿರೋ ಥರ ಬೇಗ ಮುಗಿಯತ್ತಾ, ಮುಗಿಯಲ್ವಾ? ಆ ವೇಳೆಯಲ್ಲಿ ಕಡಿಮೆ ವೆಚ್ಚದ್ದನ್ನು ಕಟ್ಬೋದಾ, ಕಟ್ಟಕ್ಕಾಗಲ್ವಾ? ದಟ್ ಈಸ್ ಆಲ್ ಇಸ್ ದಿ ಕ್ವಶನ್ಸ್. ಬೇಡವೇ ಬೇಡ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಬೆಳೆಯುವ ನಗರಗಳಲ್ಲಿ ಮೂಲಭೂತ ಸೌಕರ್ಯವನ್ನು ಕಲ್ಪಿಸುವುದು ಸರ್ಕಾರದ ಪ್ರಾಥಮಿಕ ಆದ್ಯತೆ ಆಗಿರಬೇಕು. ಅವರು ಅದೇ ಕೆಲಸ ಮಾಡ್ತಿದ್ದಾರೆ. ಫೇರ್. ಕಾಂಗ್ರೆಸ್ ಅಷ್ಟರ ಮಟ್ಟಿಗೆ ನನ್ನ ಪ್ರಕಾರ ಮಾಡ್ತಿರೋ ಮಿಸ್ಟೇಕ್ ಅದೇನೆ. ಈ ಕಾಂಗ್ರೆಸ್ ಶುಡ್ ಹ್ಯಾವ್ ಬೀನ್ ಆನ್ ಎ ಕಂಪ್ಲೀಟ್ಲಿ ಅಪ್ಪರ್ ಹ್ಯಾಂಡಲ್ಲಿ ಇರಬೇಕಾಗಿತ್ತು. ಅಭಿವೃದ್ಧಿ ವಿರೋಧಿಗಳು ನೀವು ಅನ್ನುವಂತಹ ಮಾತಲ್ಲಿ. ಬಟ್ ಈ ಪಾಯಿಂಟ್ಸ್ನ ಡಿಫೆಂಡ್ ಮಾಡಿದ್ದಿದ್ರೆ, ಕರೆಕ್ಟಾಗಿ ಮಾಡ್ಕೊಂಡು ಬಂದಿದ್ದಿದ್ರೆ, ಆ್ಯಕ್ಚುಲಿ ಕಾಂಗ್ರೆಸ್ಗೆ ಅಂದರೆ ಆಡಳಿತ ಪಕ್ಷದ ಸರ್ಕಾರಕ್ಕೆ ತುಂಬ ಒಳ್ಳೆಯ ಹೆಸರು ಬರುವಂತಹ ಒಂದು ಕಾರ್ಯಕ್ರಮನೇ. ಕೆಟ್ಟ ಹೆಸರು ಬರುವಂಥದ್ದು ಏನಲ್ಲ ಅದು. ಬಟ್ ಅದಾಗಿಲ್ಲ. ಕಾರಣ, ಇಟ್ಸ್ ನಾಟ್ ಸ್ಟೀಲ್ ಬ್ರಿಡ್ಜ್. ಸ್ಟೀಲೋ, ಸಿಮೆಂಟೋ, ಅಂಡರ್ಗ್ರೌಂಡೋ, ಓವರ್ ಗ್ರೌಂಡೋ. ಕ್ವಶನ್ ಇಸ್ ದ್ಯಾಟ್ ಸ್ಯಾಟಿಸ್ಫೈಯಿಂಗ್ ಆಗಿಲ್ಲ ಕಾಸ್ಟ್ ವಿಚಾರದಲ್ಲಿ, ಟೈಮ್ ವಿಚಾರದಲ್ಲಿ, ನಾಳಿನ ಮೇಂಟೆನೆನ್ಸ್ ಕಾಸ್ಟ್ ವಿಚಾರಗಳಲ್ಲಿ, ಪಾರದರ್ಶಕತೆಗೆ ಬಂದಾಗ ವಿಚಾರಗಳಲ್ಲಿ. ಹಾಗಾಗಿ ಸಿಕ್ಕಾಕೋತಿದೆಯೇ ಹೊರತು ಈ ಗೌರ್ಮೆಂಟ್. ಅದರ್ವೈಸ್ ಯು ಕ್ಯಾನಾಟ್ ಸೇ ನೋ, ಬಿಕಾಸ್ ಎಲ್ಲ ಕಡೆಯಲ್ಲೂ ಬೇಕು.
ಅದನ್ನು ಹೇಳ್ತೀವಿ. ಹಾಗಾದರೆ ಆಲ್ಟರ್ನೇಟ್ ಇದೆಯಾ, ಇದ್ದರೆ ಅದಕ್ಕಾಗುವ ಸಮಯ ಮತ್ತು ವೆಚ್ಚ ಏನು ಅದನ್ನು ಅಲ್ಲಿ ನೋಡೋಣ. ಪ್ಲಸ್ ಮೆಟ್ರೋ ಕ್ಲಾಸಿಕ್ ಎಕ್ಸಾಂಪಲ್ ನನ್ನ ಲೆಕ್ಕಾಚಾರದಲ್ಲಿ ಒಂದು ರೀತಿ ಎಲ್ಲ ಸಾರ್ವಜನಿಕ ಯೋಜನೆಗಳಿಗೆ ಕಂಪೇರ್ ಮಾಡಿ ನೋಡಬೇಕಾದಂಥದ್ದು. ನಮ್ಮ ಸಿಟಿ ಅಷ್ಟೇ ಅಲ್ಲ, ಎಲ್ಲ ಸಿಟಿನಲ್ಲೂ. ಹಾಗಾಗಿ ಅದಕ್ಕೆ ನಮ್ಮಲ್ಲೇ ಆಗಿರಬಹುದಾದ ಏನು ಅನ್ನೋದನ್ನು ನೋಡೋಣ. ಇನ್ನೊಂದೇ ಒಂದು ವಿರಾಮ ತಗೋತೀನಿ. ಇದಿಷ್ಟು ಎಕ್ಸ್ಪ್ಲೈನ್ ಮಾಡಿದ್ರೆ ಇದೆರಡನ್ನು ನಾನು ಅಲ್ಲಿ ಗೋ ಬ್ಯಾಕ್ ಟು ನನ್ನ ಅತಿಥಿಗಳ ಹತ್ರಕ್ಕೆ ಅವರ ಫಸ್ಟ್ ಕಾಮೆಂಟ್ಸ್ ಅಂತ ತಗೊಳ್ತೀನಿ. ವಾಪಸ್ ಬರ್ತೀನಿ. ಸ್ಟೀಲ್ ಬ್ರಿಡ್ಜ್ ಅಂದ್ರೆ ಏನು, ಹೇಗೆ ನಿರ್ಮಾಣ ಆಗುತ್ತೆ ಮತ್ತು ಯಾಕೆ ಬೇಡ ಅನ್ನೋದಕ್ಕೆ ಹಲವಾರು ಅಂಶಗಳನ್ನ ರಂಗನಾಥ್ ಸರ್ ಇಲ್ಲಿಯವರೆಗೆ ವಿವರಣೆಯನ್ನ ಕೊಡ್ತಾ ಇದ್ರು. ಇನ್ನು ಈ ಮಧ್ಯೆ ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ನಿಮ್ಮ ಪಬ್ಲಿಕ್ ಟಿವಿ ಪಬ್ಲಿಕ್ ಪರವಾಗಿ ಕೂಡ ಅಭಿಪ್ರಾಯಗಳನ್ನ ಕೇಳಿತ್ತು. ಬೆಳಗ್ಗೆಯಿಂದಲೂ ಕೂಡ ಆ ಒಂದು ಪಬ್ಲಿಕ್ ಪೋಲ್ ಅನ್ನ ನಾವು ನಿಮ್ಗೆ ಬಿಡ್ತಾ ಇದ್ವಿ. ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡವಾ, ಇದಕ್ಕೆ ನಿಮ್ಮ ಅಭಿಪ್ರಾಯಗಳನ್ನ ನೀವು ವ್ಯಕ್ತಪಡಿಸೋದಾದ್ರೆ ಪಬ್ಲಿಕ್ ಟಿವಿ ಅಂತ ಸ್ಪೇಸ್ ಕೊಟ್ಟು ಬೇಕು ಅನ್ನೋದಾದ್ರೆ ವೈ ಅಂತ ಟೈಪ್ ಮಾಡಿ, ಇಲ್ಲ ಬೇಡ ಅನ್ನೋದಾದ್ರೆ ಎನ್ ಅಂತ ಟೈಪ್ ಮಾಡಿ 566161ಕ್ಕೆ SMS ಮಾಡಿ. ಬಿಗ್ ಬುಲೆಟಿನ್ ಮುಗಿಯೋದ್ರೊಳಗಡೆ ಜನರ ಅಭಿಪ್ರಾಯ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ. ಎಸ್ ಸರ್, ಗೆಸ್ಟ್ ರಿಯಾಕ್ಷನ್ಸ್ ಪಡ್ಕೊಳ್ಳೋಣವಾ ಸರ್? ಕೊಡ್ಬೋದು, ಅದಕ್ಕೇನು ಕಷ್ಟಪಡ್ಬೇಕಾಗಿಲ್ಲ. ಸ್ಟೀಲ್ ಬ್ರಿಡ್ಜ್ ಇನ್ನು ಸಿಮೆಂಟ್ದೊಂದಿದೆ ಹೇಳ್ಬಿಡ್ತೀನಿ, ಹೇಳಿದ್ಮೇಲೆ ತಗೊಂಡ್ಬಿಡಿ, ಮುಗಿಸೇ ಬಿಡ್ತೀನಿ ಅದನ್ನ. ಅಲ್ಲಿ ರೈಟ್, ಸ್ಟೀಲ್ ಬ್ರಿಡ್ಜ್ ಹೇಳ್ತಾ ಇದ್ರು. ನೀವು ಸ್ಟೀಲ್ ಬ್ರಿಡ್ಜನ್ನ ನೋಡಿರ್ತೀರಿ, ಹೆಂಗೆ ಗರ್ಡರ್ಗಳು ಮಾಡ್ಕೋತಾರೆ ಅಥವಾ ಟಿ ಜಂಕ್ಷನ್ಸನ್ನು ಹಾಕಿರ್ತಾರೆ, ಎಷ್ಟು ಮಾಡಿರ್ತಾರೆ, ಏನು ಮಾಡಿರ್ತಾರೆ, ಅದೆಲ್ಲ ಟೆಕ್ನಿಕಲ್ ವಿವರಗಳು ನಮಗೆ ಸಂಬಂಧವೂ ಇಲ್ಲ, ನಮಗೆ ಬೇಕಾಗೂ ಇಲ್ಲ. ನಮ್ಮೂರಲ್ಲಿ ಏನು ಹೇಳ್ತಾರೆ, ಹೆಂಗೆ ಮಾಡ್ತೀಯೋ ಮಾಡಪ್ಪ, ನಮ್ಗೆ ಓಡಾಡಕ್ಕೆ ಸ್ಮೂತಾಗಿದ್ದರೆ ಆಯ್ತಪ್ಪ, ನಮ್ಗೆ ಯಾಕೆ ಹೇಳ್ತೀರಿ ಆ ಸ್ಟೋರಿನ ಅಂತ. ಬಟ್ ಸಿಮೆಂಟಿಂದಾದರೆ ಜನಕ್ಕೆ ಇವಾಗ ಗೊತ್ತು. ಭಾಳ ಕಡೆ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಈ ರೀತಿಯ ಫ್ಲೈಓವರ್ಗಳು ಇವತ್ತು ಬಂದಿವೆ. ಉದಾಹರಣೆಗೆ ಇವ್ರು ಯಾವ ಪಾಯಿಂಟಿಗೆ ತೊಗೊಂಡೋಗಿ ನಿಲ್ಲಿಸ್ತೀವಿ ಅಂತಿದ್ದಾರೆ, ಅಲ್ಲಿಂದ ವಿಮಾನ ನಿಲ್ದಾಣಕ್ಕೆ, ಉದಾಹರಣೆಗೆ ನೆಲಮಂಗಲದಿಂದ ಬೆಂಗಳೂರಿಗೆ ಬರುವಾಗ, ಉದಾಹರಣೆಗೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬೆಂಗಳೂರು ನಗರಕ್ಕೆ ಬರುವಾಗ ಈ ಥರದ ಫ್ಲೈಓವರ್ಗಳನ್ನು ಬಹಳ ನಿರ್ಮಾಣ ಮಾಡಿದ್ದಾರೆ. ಜನ ನೋಡಿದ್ದಾರೆ ಅದನ್ನು. ಹಾಗಾಗಿ ಜನಕ್ಕೊಂದು ಬರ್ತಾ ಇರ್ಬೋದು ಕ್ವಶನ್, ಯಾಕೆ ನಮ್ಮವರು ಬೇರೆ ಎಲ್ಲ ಕಡೆ ದಪ್ಪದು ಪಿಲ್ಲರ್ ಹಾಕೊಂಬಿಟ್ಟು ಸಿಮೆಂಟಲ್ಲಿ ಮಾಡೋರು, ಇಲ್ಲಿ ಯಾಕೆ ಆತ್ರ ಇವ್ರಿಗೆ ಸ್ಟೀಲ್ ಬ್ರಿಡ್ಜ್ಗೆ, ಅದನ್ನೇ ಮಾಡಿದ್ರೆ ಹೇಗೆ? ಏನೂ ಆಗಲ್ಲ, ಹೀಗಾಗತ್ತಷ್ಟೇ. ಸಿಮೆಂಟ್ನಲ್ಲಿ ನೀವು ಫ್ಲೈಓವರ್ ಮಾಡಿಕೊಂಡ್ರೆ, ನೀವು ಬೆಂಗಳೂರಿನಲ್ಲಿ ನೋಡಿರುವಂತಹ ಫ್ಲೈಓವರ್ಗಳು ಸುಮಾರು ಅರೌಂಡ್ 150 crores ಕ್ಯಾಲ್ಕುಲೇಷನನ್ನು ಇಟ್ಕೋಬೋದು ಪರ್ ಕಿಲೋಮೀಟರ್. ಅಂದರೆ ರಫ್ಲಿ ಅರೌಂಡ್ ಒಂದು 700 ಪ್ಲಸ್ ಒಂದು 350 ಅಂದರೆ ಒಂದು 1000 ಕೋಟಿ ರೂಪಾಯಿನಲ್ಲಿ ದಿ ಪ್ರಾಜೆಕ್ಟ್ ಈಸ್ ಕಂಪ್ಲೀಟೆಡ್. ಅಡ್ವಾಂಟೇಜ್ ಅದಲ್ಲ, ಒಂದೇ ಒಂದು ಅಡ್ವಾಂಟೇಜ್ ಆಫ್ ಎ ಸಿಮೆಂಟ್ ಫ್ಲೈಓವರ್, ವಾಪಸ್ ತೊಗೊಳ್ತೀನಿ ಅದನ್ನು, ಈಸ್ ಸ್ಟೀಲ್ ಬ್ರಿಡ್ಜಿಗೆ ಕಂಪೇರ್ ಮಾಡಿದ್ರೆ ಅತ್ಯಂತ ಕಡಿಮೆ ಮೇಂಟೆನೆನ್ಸ್ ಆಫ್ಟರ್. ಇಲ್ಲವೇ ಇಲ್ಲ ಮೇಂಟೆನೆನ್ಸ್ ಅನ್ನೋದು ಯಾವುದೂ ಇರಲ್ಲ, ಎಲ್ಲದಕ್ಕೂ ಮೇಂಟೆನೆನ್ಸ್ ಇರುತ್ತೆ, ಇದಕ್ಕೂ ಮೇಂಟೆನೆನ್ಸ್ ಇರುತ್ತೆ. ಆದರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದಕ್ಕೆ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ, ಅದು ಒಂದು ನಿಜ. ನಂಬರ್ 2, ಲೈಫ್ ಸ್ಪ್ಯಾನಲ್ಲಿ ಲೈಫ್ ವಿಚಾರಕ್ಕೆ ಬರುವುದಾದರೆ ಸ್ಟೀಲ್ ಬ್ರಿಡ್ಜ್ಗೆ ಹೋಲಿಸಿದ್ರೆ ಜನರಲಿ ಸಿಮೆಂಟ್ ಫ್ಲೈಓವರ್ಸ್ದು ಲೈಫ್ ಸ್ಪ್ಯಾನ್ ಲಾಂಗರ್ ಇರುತ್ತೆ. ದಟ್ ಇಸ್ ಎನ್ ಅನದರ್ ಅಡ್ವಾಂಟೇಜ್. ದಟ್ಸ್ ಎ ಗ್ರೇಟ್ ಅಡ್ವಾಂಟೇಜ್ ಆ್ಯಕ್ಚುಲ್ ಆಗಿ ಹೇಳಬೇಕು ಅಂತಂದರೆ. ಲಾಂಗರ್ ಏರಿಯಾಗೆ ಇಂಥ ಬ್ರಿಡ್ಜ್ಗಳನ್ನು ಕಟ್ಟುವಾಗ ಬರಬಹುದಾದ ಅತ್ಯಂತ ದೊಡ್ಡ ಸಮಸ್ಯೆ ಏನು ಅಂತಂದರೆ ಸಮಯದ ಸಮಸ್ಯೆ, ನಗರ ಪ್ರದೇಶಗಳಲ್ಲಿ ಕಟ್ಟುವಂಥ ಸಮಸ್ಯೆ. ಕೆಲವು ವಿದೇಶಗಳಲ್ಲಿ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ, ರಸ್ತೆಯ ಮೇಲೆ ಕೆಲಸ ಮಾಡಲಿಕ್ಕೆ ಆಗಲ್ಲ ಅಂತಂದುಬಿಟ್ಟು, ಪರ್ಟಿಕ್ಯುಲರ್ಲಿ ಐದರ್ ಮಲೇಷಿಯಾ ಆರ್ ಇಂಡೋನೇಷ್ಯಾ, ನನಗೆ ಕರೆಕ್ಟಾಗಿ ಜ್ಞಾಪಕ ಇಲ್ಲ, ಎಲ್ಲಿ ರಸ್ತೆ ಹೋಗಿದೆಯೋ ಅದೇ ರಸ್ತೆಯ ಕೆಳಗಡೆ ಸುರಂಗ ಮಾರ್ಗದಲ್ಲಿ ಹೋಗ್ತಾರೆ. ಸೊ ಕ್ವಶನ್ ಆಫ್ ಲ್ಯಾಂಡ್ ಅಕ್ವಿಸಿಷನ್ ಮತ್ತು ಜನರ ಸಮಸ್ಯೆ ಮೇಲುಗಡೆ ಎರಡು ರಿಸಾಲ್ವ್ಡ್ ಔಟ್ ಅಂತ. ಹಾಗಾದ್ರೆ ಅದನ್ನು ಮಾಡ್ಬೋದಾಗಿತ್ತು, ಅದಕ್ಕೆ ಆಮೇಲೆ ಬರೋಣ. ಕ್ವಶನ್ ಈಸ್ ಟೈಮ್. 24 ತಿಂಗಳನ್ನು ಸ್ಟೀಲ್ ಬ್ರಿಡ್ಜಿಗೆ ತೊಗೊಳ್ಳೋದಾದರೆ ಕರೆಕ್ಟಾಗಿ 6 ಕಿಲೋಮೀಟರ್ ಡಿವೈಡ್ ಮಾಡಿ 3 ಕಂಪ್ನಿಗೆ 2 ಕಿಲೋಮೀಟರ್ ಟೈಪ್ ಕೊಟ್ಟರೆ ಇದನ್ನು 24 ತಿಂಗಳಿಗೆ ಮುಗಿಸ್ಬೋದು ನೀವು ಮನಸ್ಸು ಮಾಡಿದ್ರೆ. ಬೇಡ ಅಂದರೆ ಒಂದು 6 ತಿಂಗಳು ಹಿಂಗೋ ಹಂಗೋ. ಇಂಡಿಯಾನಲ್ಲಿ ಜನಕ್ಕೆ 6 ತಿಂಗಳ ಲೇಟು ಒಂದು ರೀತಿ 10 ವರ್ಷ ಅಡ್ವಾನ್ಸ್ ಮುಗಿಸ್ದಂಗೆ ಇಂಡಿಯಾನಲ್ಲಿ. ನಾವು ಸಾಮಾನ್ಯವಾಗಿ ಪ್ರಾಜೆಕ್ಟ್ ಅಂದರೆ 10 to 15 ಇಯರ್ಸ್ ಕಾಯಬೇಕು. ನಾವು ಸಾಮಾನ್ಯವಾಗಿ ಕಾಯ್ತೀವಿ ಪ್ರಾಜೆಕ್ಟ್ಗಳಿಗೆ. ನಮಗೆ ಅಪಾರವಾದ ಪೇಷನ್ಸ್ ಇದೆ ನಮ್ಮ ದೇಶದಲ್ಲಿ ಯಾವುದೇ ಕೆಲಸದಲ್ಲಿ. ಹಾಗಾಗಿ ಇಷ್ಟಕ್ಕೆ 24 ತಿಂಗಳ ಆ ಥರ ಬೇಕಿರಲಿಲ್ಲ. ಒಂದು 6 ತಿಂಗಳು ಹೆಚ್ಚಿಗೆ ಆದ್ರೂ ದಿಸ್ ವುಡ್ ಹ್ಯಾವ್ ಬಿನ್ ಮೋರ್ ಸ್ಟರ್ಡಿ, ಎ ಸ್ಟೇಬಲ್, ಬಿ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್. ಬಟ್ ಅದಕ್ಕೆ ಹೋಗಿಲ್ಲ ನಾವು. ಹಾಗಿದ್ರೆ ಮೆಟ್ರೋ ಮಾಡಿದಾರಲ್ಲ ಸರ್, ಊರಲ್ಲೆಲ್ಲ ಓಡಾಡಿಸ್ಕೊಂಡು ಹೋಗಿದಾರಲ್ಲ ಇವರು ಮೆಟ್ರೋನ. ಆ ಮೆಟ್ರೋದು ಏನಿರ್ಬೋದು ಸರ್ ಕಾಸ್ಟು? ಮೆಟ್ರೋದು ಕಿಲೋಮೀಟರ್ಗೆ 276 ಕೋಟಿ. ಸರಿ ಆಯ್ತಲ್ಲ ಸರ್. ಸ್ಟೀಲ್ ಬ್ರಿಡ್ಜು ಅದು ಹೆಚ್ಚು ಕಡಿಮೆ ಒಂದೇ ಅಲ್ವಾ,
ಅದೊಂದು 300, ಇದೊಂದು 276 ಅಲ್ಲ. ಹೇಳ್ತೀನಿ, ಮೆಟ್ರೋ ಮೊದಲನೇ ಹಂತದ ಮೇಲು ಸೇತುವೆಗೆ ತಗಲಿರುವ ವೆಚ್ಚ ರಿಲೇಟಿವ್ಲಿ ಕಂಪೇರ್ ಮಾಡೋದಾದರೆ, ನೀವು ಕಟ್ತಿರೋ ಸ್ಟೀಲ್ ಬ್ರಿಡ್ಜಿನ ವಿಸ್ತೀರ್ಣಕ್ಕೂ ಅಗಲಕ್ಕೂ ಮೆಟ್ರೋದಕ್ಕೂ ಚಿಕ್ಕದಿರುತ್ತೆ. ಮೆಟ್ರೋ ಅಷ್ಟು ಇರಲ್ಲ. 2 ಲೇನ್ ಬೇಕಾದರೂ ನಿಮ್ಗೆ ಅಷ್ಟು ಇರಲ್ಲ ಅದು ಮೆಟ್ರೋದು. ಬಟ್ ವೆಯ್ಟ್ ಕ್ಯಾಲ್ಕುಲೇಷನ್ಸ್ ಅಲ್ಲೂ ವೇರಿಯೇಷನ್ಸ್ ಇರುತ್ತೆ. ಮೆಟ್ರೋ ಮೊದಲ ಹಂತದಲ್ಲಿ ಈ ತಗಲಿರುವ ವೆಚ್ಚ ಭೂಸ್ವಾಧೀನ ಹಾಗೂ ನಿಲ್ದಾಣದ ವೆಚ್ಚ ಸೇರಿದೆ. 1 ಕಿಲೋಮೀಟರ್ 276 ಕೋಟಿನಲ್ಲಿ. ಇವತ್ತಿನ ದಿನ ಎಲ್ಲ ಸಾರ್ವಜನಿಕ ಬೃಹತ್ ಯೋಜನೆಗಳ ಬಹುದೊಡ್ಡ ವೆಚ್ಚ ಬರೋದು ಇಲ್ಲಿ ಭೂಸ್ವಾಧೀನದಲ್ಲಿ. ಯಾರು ಬೇಕಾದರೂ ಸರ್ಕಾರದವರು ಇವತ್ತು ಹೆದರ್ಕೊಳ್ಳೋದು ಯಾವುದರಲ್ಲಿ ಅಂತಂದರೆ, ಸಾರ್ವಜನಿಕ ಬೃಹತ್ ಯೋಜನೆಗಳನ್ನು ಕೈಗೆತ್ತಿಕೊಳ್ಳೋದ್ರಲ್ಲಿ ಈ ಭೂಸ್ವಾಧೀನದಲ್ಲಿ ಹೆದರ್ಕೋತಾರೆ. ಪರ್ಟಿಕ್ಯುಲರ್ಲಿ 2012ರ ಭೂಸ್ವಾಧೀನ ಕಾಯ್ದೆ ಬಂದ ನಂತರ ಬೆಂಗಳೂರು ನಗರ ಪಾಲಿಕೆಗಳು, ಅಂದರೆ ಯಾವುದೇ ನಗರ ಪಾಲಿಕೆಗಳ ಒಳಗಡೆ ಇದ್ದರೆ 1:1 ಎಕ್ಸ್ಟ್ರಾ ದುಡ್ಡನ್ನು ಕೊಡಬೇಕು. ನೀವು ಆ ಎಕ್ಸ್ಟ್ರಾ ದುಡ್ಡು ಹ್ಯೂಜ್ ಕಾಸ್ಟ್. ಭೂಸ್ವಾಧೀನ ವೆಚ್ಚವೂ ಸೇರಿ ನಿಲ್ದಾಣಗಳ ವೆಚ್ಚವೂ ಸೇರಿ ಅದು 276ಕ್ಕೆ ಬಂದು ನಿಲ್ತು. ಅಂದರೆ ಇಲ್ಲಿ 1 ಕಿಲೋಮೀಟರ್ಗೆ ಭೂಸ್ವಾಧೀನ ವೆಚ್ಚ ಬಹಳ ಮಿನಿಮಲ್ ಇದೆ. ಸ್ಟೀಲ್ ಬ್ರಿಡ್ಜಲ್ಲಿ ಜಸ್ಟ್ 1 ಎಕರ್ ಏನೋ ಮಾತ್ರ ಭೂಸ್ವಾಧೀನ ಆಗಬೇಕು, ಅಥವಾ 1.5 ಎಕರ್ ಏನೋ ಅಷ್ಟೇ. ಎರಡನೇದು, ಯಾವುದೇ ನಿಲ್ದಾಣದ ವೆಚ್ಚ ಬರಲ್ಲ, ಯಾವ ವೆಚ್ಚನೂ ಬರಲ್ಲ ನಿಮಗೆ. ಹಾಗಿದ್ದಾಗ ಅದಕ್ಕೆ ಕಾಂಪಿಟೇಷನಲ್ಲಿ ಯಾಕಪ್ಪ ಗೊತ್ತಾಗಲ್ಲ. ಸುರಂಗ ಮಾರ್ಗದ ಪ್ರತಿ ಕಿಲೋಮೀಟರ್ ಮಾತ್ರ ಕಾಸ್ಟ್ಲಿ, ನೋ ಡೌಟ್ ಅಬೌಟ್ ಇಟ್. 425 ಕೋಟಿ ಪರ್ ಕಿಲೋಮೀಟರ್ ಅನ್ನೋ ಕಾಸ್ಟ್ ಅದು. ಬಟ್ ಮೋರ್ ಪ್ರಾಬ್ಲಮ್ ಆಗಲ್ಲ ಯಾರಿಗೂ ಜನಕಾರ್ತಿಗಳಾದರೆ. ಆದರೆ ಸುರಂಗ ಮಾರ್ಗದಲ್ಲೂ ಮೆಟ್ರೋನೇ ಬಳಸಿರೋವಂಥದ್ದಿದು. ಅಲ್ಲಿ 425 ಕೋಟಿ ಯಾಕಾಗಿದೆ ಅಂದರೆ, ಆ ಯಂತ್ರಗಳ ಖರೀದಿಯೂ ಸೇರಿದೆ, ನಿಲ್ದಾಣಗಳ ನಿರ್ಮಾಣ ವೆಚ್ಚವೂ ಸೇರಿದೆ. ಅಂಡರ್ಗ್ರೌಂಡ್ ಸ್ಟೇಷನ್ಸ್ ಏನು ಮಾಡಿದ್ದಾರೆ ಅದರ ವೆಚ್ಚನೂ ಸೇರಿದೆ, ಯಂತ್ರಗಳ ಖರೀದಿ ವೆಚ್ಚನೂ ಸೇರಿದೆ. ಯಾವ ಯಂತ್ರ ಸರ್, ಏನು ದೊಡ್ಡ ಯಂತ್ರ, ಎಷ್ಟು ದುಡ್ಡು ಹಾಕ್ಬಿಡ್ಬೋದು ಅಲ್ಲ. ಈ ಯಂತ್ರಗಳ ಖರೀದಿ ಹೆಚ್ಚು ಕಡಿಮೆ ಅದೇ 1000 ಕೋಟಿ 2000 ಕೋಟಿಗೆ ಬಂದಿರುತ್ತೆ. ಯಾಕಂದರೆ ಮ್ಯಾಸಿವ್ ಎಕ್ವಿಪ್ಮೆಂಟ್ಸು ಇವು. ನೀವೇನು ಕಾವೇರಿ ಇವತ್ತು ಅವಳು ಬಾಯಿ ಕೊರೆದುಕೊಂಡು ಹೊರಕ್ಕೆ ಬಂದಳು, ಕಾವೇರಿ ಕಪಿಲೆ ಬಂದಳು ಇವತ್ತು ಮೆಜೆಸ್ಟಿಕ್ನಿಂದ ಆಚೆಗೆ ಅಂತ ಏನಂತೀರಿ, ಆ ಯಂತ್ರಗಳು ಚೀಪ್ ಅಲ್ಲ. ಅವುಗಳ ಮೇಂಟೆನೆನ್ಸ್ ಆ್ಯಂಡ್ ಪರ್ಚೇಸ್ ಎರಡೂ ಮ್ಯಾಸಿವ್ ಮನಿ. ಹಾಗಾಗಿ ಕಾಸ್ಟ್ ಅಂಡರ್ಗ್ರೌಂಡಲ್ಲಿ ರೈಸ್ ಆಗೋದು ಸಹಜ. ಆಲ್ ರೈಟ್, ಇದಿಷ್ಟು ಹೇಳಿದ್ದೀನಿ ಈಗ. ಆದರೆ ಮುಂದಕ್ಕೆ ಹೋಗಬೇಕು. ಫಸ್ಟ್ ರೆಸ್ಪಾನ್ಸ್ ನೀವು ತಗೊಳ್ಳಿ. ಅಲ್ಲ ಸರ್, ಗೆಸ್ಟ್ ರಿಯಾಕ್ಷನ್ಸ್ ತಗೊಳ್ಳೋದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಂಡ್ಬಿಡೋಣ. ಒಬ್ಬರದ್ದು ತಗೊಂಡು ಬೋಣಿ ಮಾಡಿ ಮುಂದಕ್ಕೆ ಹೋಗಿ, ಮುಂದೆ ಯಾಕೆ ಕೂರಿಸ್ತೀರಿ? ಆಲ್ ರೈಟ್, ಓಕೆ. ಹಾಗಾದ್ರೆ ಶ್ರೀಹರಿ ಸರ್ ಇಂದಲೇ ನಮ್ಮ ಕಾರ್ಯಕ್ರಮವನ್ನು ಸರ್, ಈಗ ಅವ್ರು ಹೇಳಿದ್ದಾರೆ ಮೋಸ್ಟ್ ಇಂಡಿಪೆಂಡೆಂಟ್ ಮತ್ತೆ ಬಯಾಸ್ಡ್ ಆಗಿರಬಾರ್ದು ಅಂತ. ಇಷ್ಟು ಅಂಶಗಳನ್ನ ಸರ್ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಅದ್ರಲ್ಲಿ ತಮ್ಗೆ ಯಾವುದಕ್ಕೂ ವಿರೋಧ ಇಲ್ವಾ? ಖಂಡಿತವಾಗಿದೆ. ಮೊದಲನೇದಾಗಿ ಅರ್ಥ ಆಗದೆ ಇರೋದು, ಪ್ರಪಂಚದಲ್ಲಿ ಎಲ್ಲ ಕಡೆ ನೋಡಿದ್ರು ಕೂಡ ಎನಿ ಫ್ಲೈಓವರ್ ಕಟ್ಟಿ 5 ವರ್ಷ ಆದಮೇಲೆ ಅಲ್ಲೂ ಟ್ರಾಫಿಕ್ ಮೂವ್ ಆಗಿಬಿಟ್ಟು ರಿಡೆಂಡೆಂಟ್ ಆಗಿಬಿಡುತ್ತೆ. ಆ ಬ್ರಿಡ್ಜನ್ನು ದೊಡ್ಡದು ಮಾಡೋಕ್ಕಾಗಲ್ಲ, ಚಿಕ್ಕದು ಮಾಡೋಕ್ಕಾಗಲ್ಲ, ಹಂಗೆ ಅನುಭವಿಸ್ಬೇಕು. ಮತ್ತೆ ಹೆಬ್ಬಾಳೆ ತಗೊಳ್ಳಿ, ಈಗ ಹೆಬ್ಬಾಳೆ ಕಟ್ಟಿದಾಗ ತುಂಬ ಚೆನ್ನಾಗಿತ್ತು, ಈಗ ಹೋಗೋಕ್ಕೆ ಆಗಲ್ಲ ಅಲ್ಲಿ. ಆ ರೀತಿ ಪ್ರಪಂಚ ಎಲ್ಲ ಕಡೆನೂ ಎನಿ ಫ್ಲೈಓವರ್ ವಿಲ್ ಹ್ಯಾವ್ ದ ಸೇಮ್ ಪ್ರಾಬ್ಲಮ್. ಸೊ ಓನ್ಲಿ ಒನ್ ಆ್ಯಂಡ್ ಓನ್ಲಿ ಸೊಲ್ಯೂಷನ್ ಈ ಮಾಸ್ ಟ್ರಾನ್ಸ್ಪೋರ್ಟ್ ಅಂತೀವಿ. ಅಂದರೆ ಈಗ ಎಷ್ಟು ವೆಹಿಕಲ್ನ ಫುಲ್ ಜಾಮ್ ತೊಗೊಂಡು ಹೋಗ್ತೀವೋ ಅದನ್ನ 1 ಗಂಟೆ ಕ್ಲಿಯರ್ ಮಾಡ್ಬೋದು ನಾವು ಕಂಪ್ಲೀಟ್. ಇದನ್ನ ಒಂದು ದಿನದ್ದು ಈ ರೋಡಲ್ಲಿ ಹೋಗೋಂಥದ್ದು. ಈ ಸ್ಟೀಲ್ ಬ್ರಿಡ್ಜ್ ಬಂದ್ರೆ ಸ್ಟೀಲ್ ಬ್ರಿಡ್ಜ್ ಅಲ್ಲ, ಮಾನೋ ರೈಲ್ ಆಗಲಿ ಮೆಟ್ರೋ ರೈಲ್ ಆಗಿ ಬಂದ್ರೆ. ಅದ್ರ ಮಾನೋ ರೈಲ್ ಅನ್ನೋದು ಇನ್ನೊಂದು ಇದೆ, ಅದು ಬರೀ ಚಿಕ್ಕ ಕಾಲಮ್ ಮೇಲೆ ಹೋಗುತ್ತೆ, ಸ್ಮಾಲ್ ಕಾಂಕ್ರೀಟ್ ಬೀಮ್ ಇರುತ್ತೆ, ಅದು ಚಿಕ್ಕದು, ಪೊಲ್ಯೂಷನ್ ಇರಲ್ಲ, ಜಾಸ್ತಿ ಒಂದು ಮರನು ಕಡೆಯ ನಸರನು ಇರಲ್ಲ. ಅದು ಅಂದ್ರೆ ಸ್ಟೀಲ್ ಬ್ರಿಡ್ಜ್ ಬೇಡ, ಬೇರೆ ಆಲ್ಟರ್ನೇಟಿವ್ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಾ. ಅದು ಎರಡನೇದು. ಈಗ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಬರೀ ಏರ್ಪೋರ್ಟ್ ತಗೊಂಡ್ರೆ, ಬರೀ ಏರ್ಪೋರ್ಟ್ ತಗೊಂಡ್ರೆ 4-5 ರೂಟ್ಗಳು ಆಲ್ಟರ್ನೇಟ್ ರೂಟ್ ಇದೆ. ತಮ್ಮ ವಾದ ಸ್ಟೀಲ್ ಬ್ರಿಡ್ಜ್ ಬೇಡ ನಾನು ಕೇಳಿದ್ದು. ಇಷ್ಟೋ ತನಕ ರಂಗನಾಥ್ ಸರ್ ಏನೇನು ಅಂಶಗಳು ಸ್ಟೀಲ್ ಬ್ರಿಡ್ಜ್ ಬೇಡ ಅನ್ನೋದಾದ್ರೆ ಯಾಕೆ ಬೇಡ, ಬೇಕು ಅನ್ನೋದಾದ್ರೆ ಏನು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಆ ಎಕ್ಸ್ಪ್ಲನೇಷನ್ ಅಲ್ಲಿ ಎಲ್ಲೂ ಕೂಡ ನಿಮ್ಗೆ ರಾಂಗ್ ಅಂತ ಅನ್ಸಿಲ್ಲ? ಇಲ್ಲ, ಸ್ಟೀಲ್ ಖಂಡಿತವಾಗಿ ಇವಾಗ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟರಲ್ಲ ಈಗ. ಸೊ ನನ್ನ ಪ್ರಕಾರ ಯಾವ ಬ್ರಿಡ್ಜು ಬೇಡ, ಫ್ಲೈಓವರು ಬೇಡ. ಈ ರೋಡಲ್ಲೇ ಆಲ್ಟರ್ನೇಟರ್ 5 ರೋಡ್ ಇದೆ ಈಗ ನಮಗೆ. ಒಂದು ಯಶವಂತಪುರ, ಎಲ್ಲ JKBK ಯಲಹಂಕ ಹೋಗ್ಬಿಟ್ಟು ಹೋಗಿದೆ, ಏರ್ಪೋರ್ಟ್ ರೋಡ್ ಇದೆ. ಇನ್ನೊಂದು ಈಗ ಅವೈಲೇಬಲ್ ರೋಡು. ಈಗ ಸೌತ್ ವೆಸ್ಟ್ನವರು ಏನು ಮಾಡ್ತಾರೆ, ಈಗ ನೀವು ಮಾಡ್ತಾ ಇರೋ ಬೇಸಿಕ್ ಪಾಯಿಂಟ್ ಮಾಸ್ ಟ್ರಾನ್ಸ್ಪೋರ್ಟ್ ಕಡೆ ಹೋಗಿ, ಡು ನಾಟ್ ಗೋ ಫಾರ್ ಸಚ್ ಡೆಡಿಕೇಟೆಡ್ ಟ್ರಾಫಿಕ್ ಕನ್ಸ್ಟ್ರಕ್ಷನ್ಸ್ಗೆ ಹೋಗಬೇಡಿ ಕರೆಕ್ಟ್ ಅನ್ನೋದು. ತಾವು ರಾಜ್ಯ ಸರ್ಕಾರಕ್ಕೆ ಸಲಹೆಗಾರರು, ಖಂಡಿತ ಹೇಳಿ ಏನು ಮಾಡ್ತಿದ್ರಿ?
ಸೊ ಖಂಡಿತವಾಗಿ ನಾವು ಆಲ್ಟರ್ನೇಟ್ ಪ್ರಪೋಸ್ ಮಾಡ್ತಾ ಇದ್ವಿ. ಅಂದರೆ ಎಷ್ಟು ಕಾಸು ಉಳಿಸ್ಬೋದು, ನಾವು ಹಣನ ಉಳಿಸ್ಬೋದು, ಅದು ಜಾಸ್ತಿ ಜನ ಕ್ಯಾರಿ ಆಗಬೇಕು. ಆ್ಯಂಡ್ ಫಾರ್ ಎಕ್ಸಾಂಪಲ್ ನಾನು ಹೇಳಿದ 15,000 ಜನ ಹೋಗ್ಬೋದು ಮಾನವರಲ್ಲಿ ಬಂದರೆ ಒಂದು ಗಂಟೆಗೆ. ಇಲ್ಲಿ ಗಂಟೆ ಖಂಡಿತವಾಗಿ ಆ ಥರ ಬರೋದಿಲ್ಲ. ಎರಡನೇದು, ಇಫ್ ಯು ಟೇಕ್ LRT ಅಂತ ಇನ್ನೊಂದಿದೆ, ಬ್ಯಾಂಕಾಕಲ್ಲಿ ಹಾಕಿದ್ದಾರೆ, ಅದರ ಪ್ರಕಾರ ಸುಮಾರಾಗಿ 20,000 ಹೋಗ್ಬೋದು ಗಂಟೆಗೆ. ಅದರಲ್ಲಿ ಮೆಟ್ರೋ ಹಾಕಿದ್ರೆ 25,000 ಮೇಲೆ ಹೋಗ್ಬೋದು. ಬಟ್ ಅಂದರೆ ಕಾಸ್ಟ್ ಮಾತ್ರ ವೇರಿಯೇಷನ್ ಆಗ್ತಾ ಇರ್ತದೆ. ಈ ಕೊಡೋ ಕಾಸಲ್ಲಿ ಅರ್ಧ ಕಾಸು ಹಣದಲ್ಲಿ ಮಾನವರೇ ಬಂದ್ಬಿಟ್ರೆ ನಮಗೆ ಯಾವುದಕ್ಕೂ ತೊಂದರೆ ಇರಲ್ಲ. ಅದು ಚಿಕ್ಕ ಆಕ್ಯುಪೆನ್ಸಿನೂ ಕಮ್ಮಿ ಇರ್ತದೆ. ಅದು ಎನ್ವೈರನ್ಮೆಂಟ್. ಭಾರತೀಯ ಜನತಾ ಪಕ್ಷ ಹಾಗೂ ಕಾಂಗ್ರೆಸ್ನ ಮುಖಂಡರು ನಮ್ಮ ಜೊತೆ ಇದ್ದಾರೆ. ಆಬ್ವಿಯಸ್ಲಿ ಇದೊಂದು ಸಣ್ಣ ಪೊಲಿಟಿಕಲ್ ಟರ್ನ್ ಅನ್ನು ಪಡ್ಕೊಂಡಂಗೆ ಇದೆ. ಆಬ್ವಿಯಸ್ಲಿ ಇದು ಗ್ಯಾರಂಟಿ ಪಡ್ಕೊಂಡಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಆಗಲೇಬೇಕು ಅನ್ನೋ ಹಠ. ಹಾಗಿದ್ರೆ ಅದು ಹೇಗೆ ಆಗ್ಸತ್ತೆ ನೋಡೋಣ ಅನ್ನೋದು ಬಿಜೆಪಿ ಅವ್ರದ್ದು ಇರ್ಬೋದೇನೋ. ಸಣ್ಣ ಪೊಲಿಟಿಕಲ್ ಟರ್ನ್ ಇದೆ, ಅದೇನು ಅಂತ ನೋಡೋಣ. ಅಲ್ಲ, ನೋಡೋಣ. ಆದರೆ ಅತಿಥಿಗಳ ಅಭಿಪ್ರಾಯ ಪಡೆಯೋದಕ್ಕಿಂತ ಮುಂಚೆ ನಮ್ಮ ಒಂದು SMS ಪೋಲ್ ಬಗ್ಗೆ ಮತ್ತೊಂದ್ಸರಿ ವೀಕ್ಷಕರ ಗಮನ ಸೆಳೀತೀವಿ. ಯಾಕಂದ್ರೆ ಈ ವಿಚಾರದಲ್ಲಿ, ಅಂದ್ರೆ ಸ್ಟೀಲ್ ಬ್ರಿಡ್ಜ್ ವಿಚಾರದಲ್ಲಿ, ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಪರ ವಿರೋಧ ವಾದಗಳು ಇರೋದ್ರಿಂದ ನಾವು ಕೂಡ ಜನರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡೋ ನಿಟ್ಟಿನಲ್ಲಿ ಒಂದು SMS ಪೋಲ್ ಅನ್ನ ಓಪನ್ ಮಾಡಿದ್ವಿ. ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡವಾ ಅನ್ನೋ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನ ಮಂಡಿಸೋದಕ್ಕೆ ತಾವೇನಾದ್ರೂ ಸ್ಟೀಲ್ ಬ್ರಿಡ್ಜ್ ಬೇಕು ಅನ್ನೋ ಅಭಿಪ್ರಾಯ ಇದ್ರೆ ಪಬ್ಲಿಕ್ ಟಿವಿ ಅಂತ ಸ್ಪೇಸ್ ಕೊಟ್ಟು ವೈ ಅಂತ ಟೈಪ್ ಮಾಡಿ. ಇನ್ನು ಈ ಸ್ಟೀಲ್ ಬ್ರಿಡ್ಜ್ ಬೇಡ ಅನ್ನೋದಾದ್ರೆ ಪಬ್ಲಿಕ್ ಟಿವಿ ಅಂತ ಟೈಪ್ ಮಾಡಿ, ಸ್ಪೇಸ್ ಕೊಟ್ಟು ಎನ್ ಅಂತ ಟೈಪ್ ಮಾಡಿ 56161ಕ್ಕೆ SMS ಮಾಡಿ. ಬೆಗ್ ಬುಲೆಟಿನ್ ಮುಗಿಯೋದ್ರೊಳಗಡೆ ಜನರ ಅಭಿಪ್ರಾಯ ಏನು ಅನ್ನೋದನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಆಲ್ ರೈಟ್, ಬಹಳಷ್ಟು ಬೇರೆ ಆಪ್ಷನ್ಸ್ಗಳ ಬಗ್ಗೆ ಸರ್ ಶ್ರೀಹರಿ ಸರ್ ಹೇಳ್ತಾ ಇದ್ರು. ಸೊ ಮುಂದೆ ಹೋಗೋಣ ಸರ್. ಆಲ್ ರೈಟ್, ಹಾಗಾದ್ರೆ ನಾನು ರವಿ ಸುಬ್ರಹ್ಮಣ್ಯ ಅವರ ಫಸ್ಟ್ ರಿಯಾಕ್ಷನ್ ಪಡ್ಕೊಳ್ತೀನಿ. ಎಸ್ ಸರ್. ಇವತ್ತು ಇಲ್ಲಿ ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡವಾ ಅಂತ, ಬ್ರಿಡ್ಜ್ ಬೇಕಾ ಬೇಡವಾ ಅಂತ ನಾವು ಮಾತಾಡ್ತಾ ಇಲ್ಲ. ಬ್ರಿಡ್ಜ್ ಬೇಕಾ ಬೇಡವಾ ಅಂತ ಹೇಳಿದ್ರೆ ಬೆಂಗಳೂರಿನ ಅಭಿವೃದ್ಧಿ ದೃಷ್ಟಿಯಿಂದ ಟ್ರಾನ್ಸ್ಪೋರ್ಟ್ಗೆ ಆಲ್ಟರ್ನೇಟಿವ್ಸ್ ಏನಿದೆ ಅದನ್ನು ನಾವು ನೋಡಲೇಬೇಕಾಗತ್ತೆ, ಬೇಕು. ಆದರೆ ಈಗ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು ಸ್ಟೀಲ್ ಬ್ರಿಡ್ಜೇ ಯಾಕೆ ಬೇಕಾಗಿತ್ತು. ಈ ಸ್ಟೀಲ್ ಬ್ರಿಡ್ಜಲ್ಲಿ ಹರಿಯವರು ಒಂದು ಮಾತು ಹೇಳಿದರು, ಇದನ್ನ ಬೇರೆ ಆಲ್ಟರ್ನೇಟಿವ್ಸ್ ಇದೆ ಅಂತ. ನಾವು ಎರಡು ದೃಷ್ಟಿಯಲ್ಲಿ ನೋಡಬೇಕಾಗತ್ತೆ. ಇದು ಏರ್ಪೋರ್ಟ್ಗೋಸ್ಕರ ಆಗತ್ತಾ ಅಥವಾ ಏರ್ಪೋರ್ಟ್ ಇಂದ ಮುಂದೆ ಹೋಗ್ತಕ್ಕಂಥವ್ರಿಗೂ, ವೆಹಿಕಲ್ ಅಲ್ಲಿ ಹೋಗ್ತಕ್ಕಂಥವ್ರಿಗೂ ಬೇರೆ ಏನಾದರೂ ಅವಶ್ಯಕತೆ ಆಗತ್ತಾ ಅಂತ. ಬರೀ ಏರ್ಪೋರ್ಟ್ಗೆ ಹೋಗೋದಾದ್ರೆ ನೀವು ಮಾನವ ರೈಲು, ಮೆಟ್ರೋ ರೈಲು ಇದನ್ನೇನೋ ಇಟ್ಕೊಂಡಂಗೆ ಇಡ್ಬೋದು. ಆದರೆ ಅದರ ಮುಂದಿನ ಪ್ರದೇಶಕ್ಕೂ ಹೋಗೋರಿಗೆ ಇದು ಅವಕಾಶ ಕಲ್ಪಿಸುತ್ತೆ ಅನ್ನೋದಾದ್ರೆ ನಾವು ಬೇರೆ ಒಂದು ಅಂದ್ರೆ ಬ್ರಿಡ್ಜ್ಗಳನ್ನ ಈ ತರದಲ್ಲಿ ಈಗ ಪ್ರಶ್ನೆ ಇರ್ತಕ್ಕಂಥದ್ದಷ್ಟು. ಇವತ್ತು ಇದರೊಳಗೆ ನಾಳೆ ನಮ್ಮ ಜಾರ್ಜ್ ಅವರು ಒಂದು ಮೀಟಿಂಗ್ ಕರೆದಿದ್ದಾರೆ, ನಗರಾಭಿವೃದ್ಧಿ ಸಚಿವರು. ಈ ಮೀಟಿಂಗ್ ಅನ್ನ ಇಷ್ಟು ಗೊಂದಲಗಳು ಆದ್ಮೇಲೆ ಕರೆಯೋದಕ್ಕಿಂತ ಮುಂಚೆ ಮೆಟ್ರೋ ಪ್ಲಾನಿಂಗ್ ಅಥಾರಿಟಿ ಇದೆ, ಇವತ್ತು ಇದರ ಒಂದು ಮೀಟಿಂಗ್ ಕರಿಬಹುದು. ಹಂಗಲ್ಲ, ನಿಮ್ಮನ್ನ ನಾಳೆ ಕರೆದಿರೋದಿದೆಯಲ್ಲ, ಆಗ್ಲೇ 80 ಕೋಟಿ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾರೆ. ನವೆಂಬರ್ 1ನೇ ತಾರೀಕು ಶಂಕುಸ್ಥಾಪನೆಗೆ ಡೇಟು ಫಿಕ್ಸ್ ಮಾಡಿದ್ದಾರೆ. ಈಗ ನಿಮ್ಮನ್ನ ಯಾಕೆ ಕರೆಸ್ತಿದ್ದಾರೆ ನಿಮ್ಗೇನಾದ್ರು ಗೊತ್ತೋ MLA ಆಗಿ? ಖಂಡಿತ ಇಲ್ಲ. ಈಗ ಸಾಯಂಕಾಲ ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಒಂದು ನೋಟಿಸ್ ಕಳಿಸಿದ್ದಾರೆ, ನಾಳೆ ನಿಮ್ಮನ್ನು ಮೀಟಿಂಗ್ ಕರೆದಿದ್ದೀವಿ ಬನ್ನಿ ಅಂತ. ಇದು ಮದುವೆ ನಿಶ್ಚಿತಾರ್ಥ ಕರಿಬೇಕಾಗಿತ್ತು. ಇದೊಂಥರ ಮದುವೆ ಆದ್ಮೇಲೆ ನಿಶ್ಚಿತಾರ್ಥಕ್ಕೆ ಕರೆದಂಗೆ. ಇಲ್ಲ, ನಿಶ್ಚಿತಾರ್ಥ ಕರಿಬೇಕಿತ್ತು, ನಾಮಕರಣ ಕರೆದಿದ್ದಾರೆ ಈಗ. ಇದು ಆದ್ರಿಂದ ಇಲ್ಲಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಈಗ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು RTI ಯಲ್ಲಿ ಸಾಕಷ್ಟು ಜನ ಕೇಳಿದ್ದಾರೆ. ನಾವೀಗ ಕೇಳ್ತಾ ಇರ್ತಕ್ಕಂಥದ್ದು ಇವತ್ತು ಕೂಡ ಸರ್ಕಾರ ಮರುಚಿಂತನೆಯನ್ನು ಮಾಡಬೇಕು. ಸಾಕಷ್ಟು ಸಂಘ ಸಂಸ್ಥೆಗಳಾಗಿರಬಹುದು, ರಾಜಕೀಯ ಪಾರ್ಟಿಗಳು, ನಾವು ರಾಜಕೀಯವನ್ನು ಬಿಟ್ಟೇ ಮಾತಾಡೋಣ, ರಾಜಕೀಯ ಪಕ್ಷಗಳಿಂದನೂ ಹಿಡಿದು ಎಲ್ಲರೂ ಕೇಳ್ತಾ ಇದ್ದಾರೆ, ಬೇಕೇ ಬೇಕು, ಆದ್ರೆ ಉಕ್ಕಿಂದ ಬೇಡ ಅಂತಾನೋ. ಇಲ್ಲಿ ಒಂದು ಪಾರದರ್ಶಕತೆ ಬೇಕು. ಐ ಹ್ಯಾವ್ ಎ ಪಾಯಿಂಟ್ ರವಿ ಸುಬ್ರಹ್ಮಣ್ಯ, ಐ ಹ್ಯಾವ್ ಎ ಪಾಯಿಂಟ್. ಉಕ್ಕಿಂದೋ ಉಕ್ಕಿಂದಲ್ವೋ ಕ್ವಶನ್ ಈಸ್ ಬರೀ ಅದಷ್ಟೇ ಅಲ್ಲ. ಕ್ವಶನ್ ಈಸ್ ಅದೇ ಅನಿವಾರ್ಯತೆನಾ ಅನ್ನೋದು ಒಂದು ಕ್ವಶನ್. ಸ್ಟೀಲ್ ಬ್ರಿಡ್ಜ್ ಅನಿವಾರ್ಯನಾ ನಿಮಗೆ, ಅದರ ಕಾಸ್ಟ್ ಫಾರ್ಬಿಡನ್ ಆಗ್ತಾ ಇಲ್ವಾ ನಿಮ್ಗಳಿಗೆ ಅನ್ನೋದು ಎರಡನೇ ಕ್ವಶನ್. ಮೂರನೇ ಕ್ವಶನ್, ಮೇಂಟೆನೆನ್ಸ್ಗಳ ದೃಷ್ಟಿ ಮತ್ತು ಬೇರೆ ಮಾರ್ಗದಲ್ಲಿ ಬ್ರಿಡ್ಜ್ಗಳನ್ನು ನೀವು ಬ್ರಿಡ್ಜೇ ಕಟ್ಟಿಬೇಕಾರೆ ಅದು ಪಾಯಿಂಟ್ ಅದಲ್ಲ. ಬ್ರಿಡ್ಜ್ ಕಟ್ಟಿದ್ರು ಕಡಿಮೆ ದುಡ್ಡುಗಾಗುವಾಗ ಸ್ಟೀಲ್ ಬ್ರಿಡ್ಜು ಈಗಲೇ ಮುಗಿಬೇಕು, ಈಗಲೇ ಸ್ಟಾರ್ಟ್ ಆಗ್ಬೇಕು ಅನ್ನೋ ಆತ್ರ ಯಾಕೆ ಅನ್ನೋದು ಅಷ್ಟೇ ಜನರ ಪ್ರಶ್ನೆ. ಜೊತೆಗೆ ಜನಸಾಮಾನ್ಯರಿಗೆ ಇದರ ಮೇಲಿಗಾಗಲೇ ಒಂದು ಅನುಮಾನ ವ್ಯಕ್ತವಾಗಿದೆ. ಏನು ಅನುಮಾನ ಸರ್? ಖಂಡಿತವಾಗ್ಲೂ ನಾನು ಅದನ್ನು ಹೇಳೇ ಬಿಡ್ತೀನಿ. ಇವತ್ತು ಡೆಲ್ಲಿಯಲ್ಲಿ ಕೂತಿರ್ತಕ್ಕಂತಹ ಕೆಲವು ಕಾಂಗ್ರೆಸ್ ನಾಯಕರಿಗೂ L&T ಕಂಪನಿಗೂ ಏನು ಸಂಬಂಧ? ನಾಗಾರ್ಜುನ ಕಂಪನಿ ಇವತ್ತು L&T ಅವರ ಜೊತೆಯಲ್ಲಿ ಇವತ್ತು ಟೆಂಡರ್ಗೆ ಬಿಡ್ಗೆ ಪಾರ್ಟಿಸಿಪೇಟ್ ಮಾಡಿದೆ.
ಇದೇ 1 ವರ್ಷದ ಕೆಳಗಡೆ ನಾಗಾರ್ಜುನ ಕಂಪನಿ ಒಂದು ಕೊಟೇಶನ್ ಕೊಟ್ಟಂತ ಸಂದರ್ಭದಲ್ಲಿ ಅವತ್ತು ಕೊಟೇಶನ್ ರೇಟ್ ಏನಿತ್ತು, ಇವತ್ತು ಯಾತಕ್ಕೂ ಇದು 2,000 ಕೋಟಿಯನ್ನ ಮುಟ್ತಾ ಇದೆ. ಹೀಗಿರ್ಬೇಕಾದ್ರೆ ಇನ್ನೊಂದು ಕಂಪನಿ ಹಾಕಿರ್ತಕ್ಕಂಥವ್ರಿಗೆ ಎಲಿಜಿಬಿಲಿಟಿನ ಇಲ್ಲ, ಬೇರೆ ರೂಪದಲ್ಲಿ ಈ ಬ್ರಿಡ್ಜ್ ಅನ್ನ ತರ್ತಕ್ಕಂಥ ಪ್ರಯತ್ನ ಆಗಿದ್ದಿದ್ರೆ ಹೇಳಿ ನಾಗಾರ್ಜುನಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಸಂಬಂಧ ಇದೆ ನಾಗಾರ್ಜುನಕ್ಕಿದೆ ಅಂತ ನಾನು ಹೇಳ್ತಾ ಇಲ್ಲ. LNT ಅವರಿಗಿರ್ತಕ್ಕಂತಹದ್ದು ಇನ್ನೂ ಮುಂದಕ್ಕೆ ಹೋಗ್ಬೇಕಾದ್ರೆ ಅರುಂಧತಿ ರಾಯ್ ಅವರಿಗೂ LNT ಕಂಪನಿಗೂ ಏನ್ ಸಂಬಂಧ? ದಿಗ್ವಿಜಯ್ ಸಿಂಗ್ ಅವ್ರಿಗೂ ಅರುಂಧತಿ ರಾಯ್ ಅವ್ರಿಗೂ ಏನ್ ಸಂಬಂಧ? ಈ ಎಲ್ಲ ವಿಷಯಗಳು ಅದು ಮುಂದಿನ ಹಂತದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಾನು ಪೊಲಿಟಿಕಲ್ ಈಕ್ವೇಷನ್ ಚೇಂಜ್ ಆಗೋದು ಬೇಡ. ಈಗ ನಾನೀಗ ನಮಗ್ ಬೇಕಾಗಿರ್ತಕ್ಕಂಥದ್ದು ಅದು ಯಾವುದೂ ಅಲ್ಲ. ನಮಗ್ ಬೇಕಾಗಿರ್ತಕ್ಕಂಥದ್ದು ಇವತ್ತು ಸಾಕಷ್ಟು ಸಂಘ ಸಂಸ್ಥೆಗಳು, ಅದನ್ನ ನಾನು ಹೇಳ್ತಾ ಇದ್ದಿಲ್ಲ, ಆ ಚರ್ಚೆಗೆ ಹೋದ್ರೆ ಅದು ವಿಷಯಾಂತರ ಆಗುತ್ತೆ, ಬೇಡ. ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಇವತ್ತು ಸ್ಟೀಲ್ ಬ್ರಿಡ್ಜ್ನ ಇಷ್ಟು ಕಾಸ್ಟಿನ ಅವಶ್ಯಕತೆ ಇತ್ತ ಅಂತ ಸಾಕಷ್ಟು ಜನ RTI ಕಾರ್ಯಕರ್ತರು ಇದ್ರ ಬಗ್ಗೆ ಪ್ರಶ್ನೆಗಳನ್ನು ಹೇಳಿದ್ದಾರೆ. ಅದನ್ನ ತಿರುಚಿ ಉತ್ತರಗಳನ್ನ ಕೊಡ್ತಕ್ಕಂಥದ್ದನ್ನ ಅವಾಯ್ಡ್ ಮಾಡಿದ್ರೆ ಹೊರತು ಇವತ್ತು ಪಾರದರ್ಶಕವಾಗಿದ್ದೀವಿ, ಇದಕ್ಕೊಂದು ಪ್ಲಾನಿಂಗ್ ಅಥಾರಿಟಿ ಇದೆ, ಚರ್ಚೆ ಮಾಡೋಣ, ಅವಕಾಶಗಳನ್ನ ಏಕಾಏಕಿ ಗಂಭೀರವಾದ ಅಲಿಗೇಷನ್ ದಿಗ್ವಿಜಯ್ ಸಿಂಗ್ ಅಂತ ಅಲ್ಲ, ನಾನು ಇವತ್ತು ಹೇಳ್ತಾ ಇದ್ದೀನಿ ಈ ವಿಷಯಾಂತರವನ್ನ ಮಾಡೋದು ಬೇಡ. ಅಂತೀರಾ, ನಾಗಾರ್ಜುನ ಅಂತೀರಾ? ಎಸ್ ಸುದರ್ಶನ್ ಸರ್, ಈ ಥರದ ಹೊಸ ಪ್ರಾಜೆಕ್ಟ್ಸ್ ಯಾವುದೇ ಒಂದು ಸರ್ಕಾರ ತಂದಂಥ ಒಂದು ಸಂದರ್ಭದಲ್ಲಿ ಸಹಜವಾಗಿಯೇ ಈ ಥರದೊಂದು ಡಿಬೇಟ್ಗಳಾಗತ್ತೆ. ಇಟ್ಸ್ ಗುಡ್ ಆಕ್ಚುಲಿ, ಗುಡ್. ಅದಕ್ಕಾಗಿಯೇ ನಿಮಗೆ ಮತ್ತು ರಾಧಾ ಅವ್ರಿಗೂ ಕೂಡ ಆಗ್ಬೇಕು, ಖಂಡಿತ ಆಗ್ಬೇಕು. ಅದಕ್ಕಾಗಿಯೇ ರಾಧಾ ಅವರಿಗೆ ನಿಮಗೂ ಕೂಡ ನಾನು ಕಂಗ್ರಾಚುಲೇಟ್, ಯಾಕಂತ ಹೇಳಿದ್ರೆ ಸರ್ ಅಲ್ಲೊಂದು ಪ್ರಾಬ್ಲಮ್ ಇದೆ ಸರ್. ಅಲ್ಲ ನೀವು ಕಂಟಿನ್ಯೂ ಮಾಡಿ. ಈ ಡಿಬೇಟ್ಗಳು, ಚರ್ಚೆಗಳು, ಸಂವಾದಗಳು, ಪರ ವಿರುದ್ಧ ವಾದಗಳು ಯಾವಾಗ ಆಗ್ಬೇಕು ಅಂದ್ರೆ ಇನ್ನು ಪ್ರಾಜೆಕ್ಟ್ ಕೈಗೆ ಎತ್ಕೊಳ್ಳೋದಕ್ಕಿಂತ ಮುಂಚೆ, ಎಲ್ಲ ಮುಗಿದ್ಮೇಲೆ ಅವ್ರು ಹೇಳ್ದಾಗ ನಾಮಕರಣ ಮಾಡಿದಾಗ ನಾವು ಚರ್ಚೆ ಮಾಡೋದ್ರಿಂದ ಏನಾದ್ರೂ ಲಾಭ ನಷ್ಟ ಆಗುತ್ತಾ ಅಂತ. ಈಗ ಮಾತಾಡೋ ಚಪ್ಲಿಕ್ಕೆ ಏನ್ ಬೇಕಾದ್ರೂ ಮಾತಾಡ್ಬೇಕು ಅಂತ ಹೇಳಿದ್ರೆ ನಾನೇನು ಹೇಳಲಿಕ್ಕೆ ಸರಿ ಅಲ್ಲ, ಅದನ್ನ ನೀವು ಅಲ್ಲಲ್ಲ, ಮಾತಾಡೋ ಚಪ್ಲಿಕ್ಕೆ ಏನ್ ಬೇಕಾದ್ರೂ ಯಾರು ಚಪ್ರಕ್ಕೆ ಯಾರು ಬರಲ್ಲ. ವಾಸ್ತವಾಂಶಗಳನ್ನು ಜವಾಬ್ದಾರಿಯುತವಾದಂತಹ ಒಂದು ವೇದಿಕೆಯಲ್ಲಿ ಚರ್ಚೆ ಮಾಡ್ತಾ ಇದೀವಿ. ನಥಿಂಗ್ ಪರ್ಸನಲ್, ನಥಿಂಗ್ ಪರ್ಸನಲ್. ಇದು ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾ ಏನ್ ಹೇಳಿದೆ ಅಂತಂದ್ರೆ, ಈ ತರದ ಯಾವುದೇ ಯೋಜನೆಗಳು ಬಂದಂತ ಒಂದು ಸಂದರ್ಭದಲ್ಲಿ ಯಾವುದೇ ಸರ್ಕಾರಕ್ಕೂ ಕೂಡ ಇದು ಬಹಳ ದೊಡ್ಡ ಚಾಲೆಂಜ್ ಇರುತ್ತೆ, ಬಹಳ ದೊಡ್ಡ ರಿಸ್ಕ್ಗಳು ಕೂಡ ಇರ್ತವೆ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು. ಒಂದು ಕನ್ವೆನ್ಷನಲ್ ಮೆಥಡ್, ಜನರು ಸಾಮಾನ್ಯವಾಗಿ ಸಹಜವಾಗಿ ನಮ್ಮೆಲ್ಲರ ಆಲೋಚನೆಗಳು ಕನ್ವೆನ್ಷನಲ್ ಮೆಥಡ್ ಇರುತ್ತೆ. ಆದರೆ ಇವತ್ತು ಪ್ರಪಂಚ ಟೆಕ್ನಾಲಜಿನಲ್ಲಿ ತುಂಬ ವೇಗವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಅನೇಕ ಬದಲಾವಣೆಗಳು ಕೂಡ ಇವತ್ತು ಬಂದಿದ್ದಾವೆ. ಇವತ್ತು ಇಟ್ ಹ್ಯಾಸ್ ಬಿಕಮ್ ಎ ಗ್ಲೋಬಲ್ ವಿಲೇಜ್. ಇವತ್ತು ಇಡೀ ಪ್ರಪಂಚ ಒಂದು ಪುಟ್ಟ ಹಳ್ಳಿ ಆಗಿದೆ. ಇವತ್ತು ಇಲ್ಲಿ ಕೂತು ಪ್ರಪಂಚದ ಆಗುಹೋಗುಗಳನ್ನು ನಾವು ಟಿವಿಗಳ ಮುಖಾಂತರ ತಿಳ್ಕೊಳ್ಳೋಕೆ ಸಾಧ್ಯ ಇದೆ. ಕಮ್ಯುನಿಕೇಶನ್ ಯಾರ ಜೊತೆಗೆ ಯಾರಿಂದಾದ್ರೂ ಕೂಡ ಮಾತಾಡೋಕೆ ಸಾಧ್ಯ ಇದ್ದಾವೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ರೀತಿಯಾಗಿ ಹೊಸ ಟೆಕ್ನಾಲಜಿಗಳನ್ನ ತೆಗೆದುಕೊಂಡಂತ ಒಂದು ಸಂದರ್ಭದಲ್ಲಿ ಈ ತರದ ಡಿಬೇಟ್ ಒಂದ್ ನಿಮಿಷ, ನಿಮ್ಮ ಭಾಷೆನಲ್ಲಿ ಅದು ಸ್ಟೀಲ್ ಬ್ರಿಡ್ಜ್ ರಂಗನಾಥ್ ಅವರೇ, ನನ್ನ ಭಾಷೆನಲ್ಲಿ ಅದು ಸ್ಟೀಲ್ ಬ್ರಿಡ್ಜ್ ಅಲ್ಲ, ಇಟ್ಸ್ ಎ 6 lane ಎಲಿವೇಟೆಡ್ ರೋಡ್ ಅಂತ ಹೇಳಿ. ಅಲ್ಲ, ಪ್ಲೀಸ್ ಹಿಯರ್ ಮೀ. ಈಗ ಇಷ್ಟೊತ್ತು ತಾವು ಸಬ್ಮಿಷನ್ ಮಾಡಿದ್ದಾರೆ, ಈ ಕೈಂಡ್ಲಿ ಅಲೋಸ್ ಟು ಪ್ರೆಸೆಂಟ್ ಅವರ್ ವ್ಯೂಸ್ ಆಲ್ಸೋ. ತಾವೇನು ಹೇಳಕ್ ಹೊರಟಿದ್ದೀರಿ? 6.73 ಕಿಲೋಮೀಟರ್ ಅಂತ ಹೇಳಿದ್ದೀರಿ. ನನಗಿರೋ ಮಾಹಿತಿನಲ್ಲಿ ಇದು 11.13. ದಟ್ ಇನ್ಕ್ಲೂಡ್ಸ್ ಏನು ಎಕ್ಸ್ಟೆನ್ಷನ್ ಎಲ್ಲವೂ ಕೂಡ ಸೇರಿ. ಯಾವುದು ನಾನು ಕಾಸ್ಟ್ ಬಗ್ಗೆ ಇನ್ನೂ ಹೋಗ್ಲೇ ಇಲ್ಲ. ನಾನು ಕಾಸ್ಟ್ ಬಗ್ಗೆ ಇನ್ನೂ ಹೋಗ್ಲಿಲ್ಲ. ಅಪ್ ರ್ಯಾಂಪ್, ಡೌನ್ ರ್ಯಾಂಪ್ ಇದು ಕೂಡ ಸೇರಿ 11.13 ಆಗುತ್ತೆ. ಎಲ್ಲಿಂದ ಬಸವೇಶ್ವರ ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ST ಮಾಲ್ವರೆಗೂ ಕೂಡ ಹೋಗ್ತದೆ. ಆದ್ರೆ ಇದನ್ನು ಕೂಡ ಮಾಹಿತಿಯನ್ನು ಸರಿಯಾಗಿ ಕೊಡ್ಬೇಕಲ್ಲ. ಇದು ಎಲ್ಲೋ ಒಂದ್ ಕಡೆ 6.73. ನೋ, ಇಟ್ಸ್ ನಾಟ್ ಕರೆಕ್ಟ್. ಇಟ್ ಇಸ್ 11.13. ನನಗಿರೋ ಮಾಹಿತಿ ಐ ಆಮ್ ಸಬ್ಜೆಕ್ಟ್ ಟು ಕರೆಕ್ಷನ್. ಯಾಕಂತಂದ್ರೆ ನನಗೇನ್ ಮಾಹಿತಿ ಅದರಿಂದ ನಾನು ಹೇಳಿದ್ದೇನೆ. ಹಾಗಾಗಿ ಇವತ್ತು ರವಿ ಸುಬ್ರಹ್ಮಣ್ಯ ಅವರು ಮಾತಾಡ್ತಾ ಇರೋ ದಾಟಿ ಹೇಗಿದೆ ಅಂತ ಹೇಳಿದ್ರೆ, ಒಂದ್ ನಿಮಿಷ, ಕಾಸ್ಟ್ ನಾನು ಬರಲೇ ಇಲ್ಲ. ನಾವ್ ಯಾರು ನಿಮಗೆ ಬೇಡ ಅಂತ ಹೇಳೇ ಇಲ್ವಲ್ಲ. ಅಲ್ಲಲ್ಲ, ಬರ್ತಾ ಇದ್ದೇನೆ. ಆಮೇಲೆ ಮಹಾನಗರದ ಜನ, ಸುದರ್ಶನ್, ಜಸ್ಟ್ ಹಿಯರ್ ಮೀ ಫಾರ್ 10 seconds ಆಫ್ an intervention. ಈ ಮಹಾನಗರದ ಜನ ಯಾರಾದ್ರೂ ನೀವು ಈ ಸೌಲಭ್ಯಗಳನ್ನು ಸೃಷ್ಟಿ ಮಾಡಬೇಡಿ ಅಂತ ಹೇಳ್ತಿದ್ದಾರಾ? ಅಲ್ಲ. ಕ್ವಶನ್ ಈಸ್ ವೈ ಹರಿ ಇನ್ ಡಿಸಿಷನ್? ಎ, ಬಿಫೋರ್ ಡಿಸ್ಕಷನ್ ಯಾಕೆ ಡಿಸಿಷನ್? ನಂಬರ್ 3, ಕಾಸ್ಟ್ ಯಾಕೆ? ದಟ್ ಇಸ್ ಆಲ್ ಇಸ್ ದ ಕ್ವಶನ್. ಅದನ್ನು ಟ್ರಾನ್ಸ್ಪರೆಂಟ್ಲಿ ಕ್ಲೋಸ್ ಡೌನ್ ಮಾಡಿದ್ರೆ ಯಾರು ಬರ್ತಾರೆ? There is no hurry. What do you mean no hurry?
ದೇ ಆರ್ ಇನ್ ಹರಿ ಟು ಮೇಕ್ MLA ನಾಳೆ ಚರ್ಚೆಗೆ ನನಗೆ ಮಾತಾಡಕ್ಕೆ ಅವಕಾಶ ಕೊಡ್ತಾ ಇದ್ರೆ ಹೇಗಾಗುತ್ತೆ ಇದು? Yes, sir. ಈಗ ನನ್ನ ಮುಂದೆ ಇದೆ ಎಸ್ ರವಿ ಸುಬ್ರಹ್ಮಣ್ಯಂ, ನಾನು ಕೇಳ್ತೇನೆ, ಸ್ಟೂಪ್ ಕನ್ಸಲ್ಟೆಂಟ್ಸ್ಗೆ 17/4/2010 ಇದರ ಒಂದು ಫೀಸಿಬಿಲಿಟಿ ಈ ಪ್ರಾಜೆಕ್ಟ್ ಬಗ್ಗೆ ಮಾಹಿತಿ ಕೇಳ್ತೀರಿ. ಸ್ಟೂಪ್ ಕನ್ಸಲ್ಟೆಂಟ್ ಬಿಜೆಪಿ ಆರ್ಗನೈಸೇಷನ್ ಸಂಬಂಧಪಟ್ಟಿದ್ದ, ಕಾಂಗ್ರೆಸ್ಗೆ ಸಂಬಂಧಪಟ್ಟಿದ್ದ. ಅವತ್ತು ಯಾವ ಸರ್ಕಾರ ಇತ್ತು? ಒಂದ್ ನಿಮಿಷ. ಆಮೇಲೆ ಬಿಬಿಎಂಪಿ ಇಂದ ಇದು ಎಲ್ಲಿ ಕಾಣಿಸ್ತಾ ಆಗುತ್ತೆ? ಸುದರ್ಶನ್ ಸರ್, ಈಗ ಒಂದ್ ನಿಮಿಷ ಸರ್. ನಿಮ್ಗೆ ಇಷ್ಟ ಆಗಿದ್ದು ನಾನು ಹೇಳೋದು ಅಲ್ಲ, ಇಲ್ಲ. ನೀವು ಅಲ್ಲ, I'm information- sorry, I'm ಇಲ್ಲ, sorry. ನಮ್ಗೆ ಇಷ್ಟ ಅಲ್ಲಲ್ಲ, ಆಗಿದ್ದು ನಿಮಿಷ, ಸರ್, ನಮ್ಗೆ ಅಲ್ಲಲ್ಲ, ಇಷ್ಟ ನಾನು ಆಗಿದ್ದು ಮೊನ್ನೆ ಒಂದ್ ನಿಮಿಷ ಮಾತಾಡಿದ್ದು ಸರ್, ನಾನು ಒಂದ್ ನಿಮಿಷ ಹೇಳಿಲ್ಲ. ಸರ್, ಒಂದ್ ನಿಮಿಷ ಅಲ್ಲಲ್ಲ, you kindly allow me to ಒಂದ್ ನಿಮಿಷ present ರವಿ my ಸರ್, views. ಬೆಂಗಳೂರಿನ ಪ್ರಜೆಯಾಗಿ ಈ ಪ್ರಾಜೆಕ್ಟ್ ಎಷ್ಟಕ್ಕೆ ತಾವು ಮುಗಿಸ್ತೀರಿ ಅಂತ ಮಾಹಿತಿ ಕೊಡಿ please ಅಂದ್ರೆ hear me. ನಿಮ್ಗೆ ಬೇಕಾಗಿರೋದು ಹೇಳೋದು ನನಗೆ ಬಂದಿಲ್ಲ ಇಲ್ಲ, ಅಂತಂದ್ರೆ ಇನ್ನೇನ್ ಹೇಳಕ್ ಬಂದಿದ್ದೀರಾ ನಾನು- ಸರ್? ಇಲ್ಲಿ ಬಿಜೆಪಿನ ದೂಷಕ್ ಬಂದಿದ್ದೀರಾ? ಇಲ್ಲಿ ಕೇಳಿ ಮೈಲಿ, ಮತ್ತೆ ಹೇಳಿ ಸರ್. ನನಗೂ ಕೂಡ ಸಾರ್ವಜನಿಕರ ಆದ್ಯತೆ ಮೊದಲೇ ಇದೆ. ನಾನು ಪ್ರತಿ ದಿವಸ ಆ ರಸ್ತೆನಲ್ಲೇ ಓಡಾಟ ಮಾಡುವಂತವನು. ನಾನು ಊರಿಗೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ನಾನು ಅದೇ ರಸ್ತೆಯಲ್ಲಿ ಬರುವಂತವನು. ನನಗೆ ಮೊದಲು ಸಾರ್ವಜನಿಕ ಹಿತ ಇದೆ, ಆಮೇಲೆ ಪಕ್ಷ, ಸರ್ಕಾರಗಳು ಬರ್ತವೆ ಹೋಗ್ತವೆ, ಪಕ್ಷಗಳು. ಸಾರ್ವಜನಿಕರ ಹಿತ ಕೂಡ ಮುಖ್ಯ. Yes. ಒಂದು ಪಕ್ಷದಲ್ಲಿ ಇದ್ದೇವೆ ಅಂತ ಹೇಳಿ ಬರೇ ಸಾರ್ವಜನಿಕರ ಹಿತವನ್ನು ಮರೆತು ಪಕ್ಷದ ಹಿತನೇ ಮುಖ್ಯ ಆಗೋದಿಲ್ಲ. ಅದನ್ನ ಯಾರಿಂದನೂ ಹೇಳಿಸ್ಕೊಳ್ಬೇಕಾದಂತ ಅಗತ್ಯ ಖಂಡಿತ ಇಲ್ಲ, ಖಂಡಿತ ಇಲ್ಲ. ಅದರಿಂದ ಇವತ್ತು ನೀವು ಚರ್ಚೆ ಮಾಡ್ತಿರೋ ದಾಟಿ ಏನು ಅಂತ ಹೇಳಿದ್ರೆ, ಈ ಪ್ರಾಜೆಕ್ಟ್ ಏಕಾಏಕಿ ಏನೋ ಬಂದ್ಬಿಟ್ಟಿದೆ. 29/9/2016 ಏನ್ ಕ್ಯಾಬಿನೆಟ್ ಅಪ್ರೂವಲ್ ತಗೋತು, ಅದ್ರ ಏನೋ 15 ದಿವಸದಲ್ಲಿ ಈ ಪ್ರಾಜೆಕ್ಟ್ ಆಗೋಗ್ಬಿಟ್ಟಿದೆ. ಅರೆ, ನೀವು ಕಾಸ್ಟ್ ಬಗ್ಗೆ ಚರ್ಚೆ ಮಾಡಿ, ನಂದೇನ್ ತಕರಾರಿಲ್ಲ. ಟೆಂಡರ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇದೆಯಲ್ಲ ಅಂತ ಚರ್ಚೆ ಮಾಡಿ, ತಪ್ಪೇನಿಲ್ಲ. ಸರ್ಕಾರಕ್ಕೆ ಸಲಹೆಗಳನ್ನ ಕೊಡೋದಕ್ಕೆ ಎಲ್ಲರಿಗೂ ರೈಟ್ಸ್ ಇದೆ, ಎಲ್ಲರಿಗೂ ಪ್ರಿವಿಲೇಜ್ ಇದೆ. ಸಾರ್ವಜನಿಕರಿಗೆ ನಾನು ಆ ಪ್ರಶ್ನೆಯನ್ನು ನಾನು ಏನ್ ಹೇಳ್ತೇನೆ, ಸಲಹೆಗಳನ್ನು ಕೊಡಬಾರದು ಹೇಳಿದ್ದಾವೆ. ಲೆಟ್ಸ್ ಟೇಕ್ ಒನ್ ಬ್ರೇಕ್, ಪ್ಲೀಸ್ ಅಲೋ ಮೀ. ಒನ್ ಬ್ರೇಕ್ ಇದೆ. ಕ್ವಶನ್ ಸುದರ್ಶನ್ ರೈಸ್ ಮಾಡ್ತಾ ಇರೋದು, ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಆದಂತಹ ಪ್ಲಾನ್ ನಾವು ಕಂಟಿನ್ಯೂ ಮಾಡಿದ್ದೀವಿ. ಫೇರ್ ಎನಫ್. 2 ಕ್ವಶನ್ಸ್ ವಿಲ್ ರಿಮೈನ್. ಸುದರ್ಶನ್ ಆನ್ಸರ್ ಮಾಡ್ತಾರೆ ವಾಪಸ್ ಬಂದ ತಕ್ಷಣ. ಎ, ಬಿಜೆಪಿ ಫೂಲಿಶ್ಲಿ ಏನಾದ್ರು ಮಾಡಿದ್ದರೆ ನೀವು ಫೂಲಿಶ್ಲಿ ಕಂಟಿನ್ಯೂ ಮಾಡಬೇಕಾಗಿಲ್ಲ, ನಂಬರ್ 1. ನಂಬರ್ 2, ಕಾಸ್ಟ್ ಅಂಡ್ ಸ್ಟೆಬಿಲಿಟಿ, ಲಾಂಗ್ ಡ್ಯೂರೇಷನ್ ಅಂತಂದ್ರೆ ಪ್ರಾಜೆಕ್ಟ್ ಅನ್ನು ಇಟ್ಕೋಬೇಕು ಅನ್ನೋದಾದ್ರೆ, ಇದಕ್ಕಿಂತ ಚೀಪರ್ ಪ್ರಾಜೆಕ್ಟ್ಸ್ ಒಂದು 6 ತಿಂಗಳು 1 ವರ್ಷನೋ ಹೆಚ್ಚು ಕಡಿಮೆ ಆಗೋದಾದ್ರೆ ಕನ್ಸ್ಟ್ರಕ್ಷನ್ ಪೀರಿಯಡ್, ಅದಕ್ಕೆ ಬೆಂಗಳೂರಿನವ್ರು ತಯಾರಿರ್ತಾರೆ. ವೈ ಹರಿ ಫಾರ್ ದಿಸ್ ಪ್ರಾಜೆಕ್ಟ್ ಓನ್ಲಿ? ಈ ಕ್ವಶನ್ ಮತ್ತೆ ಮತ್ತೆ ವಾಪಸ್ ಬರ್ತಾನೆ ಇದೆ. ಲೆಟ್ ಅಸ್ ಸಿ ಏನು ಹೇಳ್ತಾರೆ ಅಂತ. ಸರ್ಕಾರದ ಮಹತ್ವಾಕಾಂಕ್ಷಿ 1791 ಕೋಟಿ ರೂಪಾಯಿ ವೆಚ್ಚದ ಉಕ್ಕಿನ ಸೇತುವೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಾದ್ಯಂತ ವಿರೋಧ ಬಹಳಷ್ಟು ಭುಗಿಲೆದ್ದಿದೆ. ಈ ಮಧ್ಯೆ ಸರ್ಕಾರದ ಯಾವೊಬ್ಬ ಪ್ರತಿನಿಧಿಯೂ ಇಂದು ಏರ್ಪಡಿಸಲಾಗಿದ್ದಂತಹ ಸಂವಾದದಲ್ಲಿ ಭಾಗವಹಿಸಿರಲಿಲ್ಲ. ನಟ ಯಶ್ ನಡೆಯ ಬಗ್ಗೆ ನಿರ್ಮಾಪಕ ಸಿಆರ್ ಮನೋಹರ್ ಆಕ್ಷೇಪವನ್ನ ಎತ್ತಿದ್ದಾರೆ. ಮಾಧ್ಯಮಗಳಿಗೆ ನಟ ಯಶ್ ಸವಾಲು ಹಾಕಿರುವುದು ಸರಿಯಲ್ಲ. ಬಂಗಾರಪೇಟೆಯಲ್ಲಿ ನಿರ್ಮಾಪಕ ಸಿಆರ್ ಮನೋಹರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಶ್ ಬೆಳೆಯುತ್ತಿರುವಂತಹ ನಟ, ಅವರು ಯಾಕೆ ಹೀಗೆ ಮಾಡಿದ್ದಾರೋ ನನಗೆ ಗೊತ್ತಿಲ್ಲ. ನಟ ಯಶ್ ಜೊತೆ ಮಾತಾಡಿ ಅವರ ನಿಲುವಿನ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನವನ್ನ ನಾನು ಮಾಡ್ತೀನಿ ಅಂತ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ನಿರ್ಮಾಪಕ ಸಿಆರ್ ಮನೋಹರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ.